ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ಜನವರಿ ಮಂತ್ 2ನೇ ವಾರದ ರೀಡಿಂಗ್ ಇದಾಗಿದೆ. ಎಸ್, ಇಲ್ಲಿ ಟೂ ಪೈಲ್ಸ್ ಇದೆ. ಆಲ್ರೆಡಿ ಮೆಡಿಟೇಟ್ ಮಾಡಿ ಪೈಲ್ಸ್ನ ಶಫಲ್ ಮಾಡಿಟ್ಟಿದ್ದೀನಿ. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2 ಯಾವುದೇ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಪೈಲ್ ನಂಬರ್ 1 ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ ನ ನೋಡಿ. ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜ್ ಸಿಗುತ್ತೆ ಪೈಲ್ ನಂಬರ್ 1ಗೆ ನೋಡೋಣ. ಎಸ್, ಪೈಲ್ ನಂಬರ್ 1 ಈ ಒಂದು ವೀಕಲ್ಲಿ ಏನೋ ನಿಮಗೆ ಲೈಫಲ್ಲಿ ಸಡನ್ ಆಗಿ ಚೇಂಜಸ್ ಬರ್ತಿದೆ. ಸಡನ್ ಆಗಿ ಏನೋ ಒಂದು ಡಿಸಿಷನ್ಸ್ ನೀವು ತಗೊಳ್ಬೇಕಾಗಿರಬಹುದು ಈ ಒಂದು ಮಂತಲ್ಲಿ. ಪೈಲ್ ನಂಬರ್ 1 ಹಾಗೂ ಏನೋ ಒಂದು ನಿಗೂಢವಾದದ್ದು ಏನೋ ಒಂದು ವಿಚಾರ ನಿಮಗೆ ತಿಳಿತಿದೆ, ನಿಮ್ಮ ಕಿವಿಗೆ ಬೀಳ್ತಿದೆ. ಅದೇನು ಒಂದು ರೀತಿ ಇಷ್ಟು ದಿವಸ ಮುಚ್ಚಿಟ್ಟಿರೋ ಸತ್ಯಗಳು ನಿಮಗೆ ಕಣ್ಣು ಮುಂದೆ ಕಾಣಿಸ್ತಿದೆ. ಅದನ್ನ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ ಪೈಲ್ ನಂಬರ್ 1. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಬದುಕಲ್ಲಿ ಏನೋ ಒಂದು ಚೇಂಜಸ್ಗೋಸ್ಕರ ನೀವು ಕಾಯ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ತುಂಬಾನೇ ಸಂತೋಷದ ವಾತಾವರಣ ಇದೆ ಹಾಗೂ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಇದೆ. ಎಸ್, ಪೈಲ್ ನಂಬರ್ 1 ಈ ಒಂದು ಕಾರ್ಡ್ನ ಶಫಲ್ ಮಾಡಬೇಕಿದ್ರು ಒಂದ್ ರೀತಿ ಈ ಪೈಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ ಪೈಲ್ ನಂಬರ್ 1 ಏನೋ ಒಂದು ನಿಮ್ಮಲ್ಲಿ ಒಂದು ನೋವು ಇರಬಹುದು ಅಥವಾ ಏನು ಪೇನ್ ಅನುಭವಿಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಅದರಿಂದ ಒಂದು ರಿಲ್ಯಾಕ್ಸ್ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ನೀವು ಕೂಡ ಚೇತರಿಸ್ಕೋತಿದ್ದೀರಾ. ತುಂಬಾನೇ ಈ ಒಂದು ವೀಕಲ್ಲಿ ನಿಮ್ಮ ಮುಖದಲ್ಲಿ ಸಂತೋಷನ ನಿಮ್ಮ ಸರೌಂಡಿಂಗ್, ನಿಮ್ಮ ಕುಟುಂಬದ ಸದಸ್ಯರು ನೋಡ್ತಿದ್ದಾರೆ. ತುಂಬಾನೇ ಸಂತೋಷ ಪಡ್ತಿದ್ದೀರಾ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1. ಎಸ್, ನೀವು ಇಷ್ಟಪಟ್ಟಿರೋ ಕೆಲಸಗಳು, ನೀವು ಅನ್ಕೊಂಡಿರೋ ಕಾರ್ಯಗಳು ಎಲ್ಲವೂ ಸಿದ್ಧಿ ಆಗ್ತಿದೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಯಾಕಂದ್ರೆ ನಿಮ್ಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೆ ಕೆಲಸಗಳ ಮಾಡ್ತಿದ್ದೀರಾ. ಆ ಒಳ್ಳೆ ಮನಸ್ಸಿಗೆ ಖಂಡಿತ ಈ ಒಂದು ವೀಕಲ್ಲಿ ಬಹಳಷ್ಟು ಬದಲಾವಣೆ ನಿಮ್ಮ ಬದುಕಲ್ಲಿ ನೋಡ್ತಿದ್ದೀರಾ. ನಿಮ್ಮ ತಂದೆ ತಾಯಿನ ತುಂಬಾ ಪ್ರೀತಿಸ್ತಿದ್ದೀರಾ. ಹೆಚ್ಚು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ನೀವು ಗಳಿಸ್ತಿದ್ದೀರಾ. ಅವರಿಗೆ ಅದು ತುಂಬಾ ಹೆಮ್ಮೆ ಪಡುವಂತ ಕೆಲಸನ ನೀವು ಮಾಡ್ತಿದ್ದೀರಾ ಪೈಲ್ ನಂಬರ್ 1. ಎಸ್, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋ ಟೈಮಿಂಗ್ ಬಂದಿದೆ. ನಿಮ್ಮ ಶತ್ರುಗಳ ವಿರುದ್ಧ ಗೆಲುವನ್ನ ಸಿದ್ಧಿಪಡಿಸ್ಕೊಂಡಿದ್ದೀರಾ. ಆ ಒಂದು ಹೆಚ್ಚಿನ ಒಂದು ಗಮನ ನಿಮಗಿದೆ ಹಾಗೂ ಹೆಚ್ಚಿನ ಒಂದು ಖುಷಿ ಕೂಡ ಇದೆ. ತುಂಬಾನೇ ಒಂದ್ ರೀತಿ ಆತಂಕನೂ ಇದೆ. ಒಂದ್ ರೀತಿ ಎಂಜಾಯ್ ಮಾಡಲಿಕ್ಕೆ ನಿಮ್ಗೆ ಹೇಗೆ ಇದನ್ನ ತಗೊಳ್ಬೇಕು ಅನ್ನೋ ಒಂದು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಪೈಲ್ ನಂಬರ್ 1. ಅಂಡ್ ಯಾವುದೋ ಒಂದು ವಿಚಾರವಾಗಿ ಏನೋ ಒಂದು ವಿಚಾರ ತುಂಬಾ ನಿಮ್ ತಲೆಯಲ್ಲಿ ಓಡ್ತಿರ್ಬೋದು. ಈ ಒಂದು ರೀಡಿಂಗ್ ಕೇಳಬೇಕಿದ್ರೆ ಆ ವಿಚಾರಕ್ಕೆ ಸರಿಯಾದ ಕ್ಲಾರಿಟಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ಜೊತೆಗೆ ಏನೋ ನಿಮ್ಗೆ ನೀವು ಎಲ್ಲಿ ಒಂದು ವೀಕಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಆ ಸ್ಥಳದಲ್ಲಿ ನಿಮ್ಗೇನೋ ಇಂಪಾರ್ಟೆಂಟ್ ವಸ್ತುಗಳು ನಿಮ್ಗೆ ಸಿಗಬಹುದು. ಅದು ಏಂಜಲ್ಸ್ ಇಂದ ನಿಮ್ಗೆ ಗಿಫ್ಟ್ ಆಗಿರಬಹುದು ಅಥವಾ ನೀವು ನಂಬಿರೋ ದೇವರಿಂದ ಏನೋ ಒಂದು ಅದು ಸೂಚನೆನ ತೋರಿಸ್ತಿರಬಹುದು. ಆ ಸೂಚನೆನ ಗಮನ ಕೊಡಿ. ಅದು ಚಿಕ್ಕ ಮಟ್ಟದೇ ಆಗಿರ್ಲಿ, ದೊಡ್ಡ ಮಟ್ಟದೇ ಆಗಿರ್ಲಿ, ಅದು ನಿಮಗೆ ಒಂದು ಕಲ್ಲೇ ಆಗಿರ್ಲಿ, ಅದೇನು ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತಿದೆ, ಅದ್ ನೋಡಿದ ತಕ್ಷಣ ನಿಮ್ಗೆ ಏನ್ ಮನಸ್ಸಿಗೆ ಅನ್ನಿಸ್ತಿದೆ ಅದನ್ನ ನೀವು ಹೇಗೆ ಈ ಒಂದು ವಾರದಲ್ಲಿ ಅದರಿಂದ ನಿಮ್ಗೆ ಸಿಗುವಂತ ಸೂಚನೆಗಳನ್ನ ಅಬ್ಸರ್ವ್ ಮಾಡಬೇಕಿದೆ ಪೈಲ್ ನಂಬರ್ 1. ಎಸ್,
ಆಲ್ರೆಡಿ ಪಾಯಲ್ ನಂಬರ್ 1 ನೀವು ಯಾರು ಈ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ತಲೆಯಲ್ಲಿ ಸಾಕಷ್ಟು ಕ್ವಶನ್ಸ್ ಇದೆ, ತುಂಬಾನೇ ಗೊಂದಲತೆಯನ್ನ ಇಟ್ಕೊಂಡಿದ್ದೀರಾ ಕೆಲವರು ಇಲ್ಲಿ. ಆ ಗೊಂದಲತೆಗೆ ಉತ್ತರಗಳು ಬೇಕಾಗಿದೆ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಉತ್ತರಗಳು ಕೂಡ ಸಿಗ್ತಿದೆ. ಎಸ್, ಇಷ್ಟು ದಿವಸ ನಿಮ್ಮ ಕೆಲಸದಲ್ಲಿ ಅರಿಬರಿ ಮಾಡ್ತಿದ್ರು ಅಥವಾ ನಿಧಾನವಾಗಿ ಮಾಡ್ತಿದ್ರು ಅಥವಾ ಫಾಸ್ಟ್ ಆಗಿ ಮಾಡ್ತಿದ್ರು. ಈಗ ನಿಮ್ಮ ಕೆಲಸಗಳು ಎಷ್ಟೇ ಸ್ಲೋ ನಿಧಾನ ಹರಿಬರಿಯಲ್ಲಿ ಮಾಡಿದ್ರು ನಿಮ್ಮ ಕೆಲಸಗಳು ಆಗಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ, ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿನ ನೀವು ಹೆಚ್ಚಾಗಿ ಹೇಳ್ತಿದ್ದೀರಾ. ಏನ್ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಒಂದು ದಾರಿಗೆ ಒಂದು ಏನು ಗೋಡೆ ಇತ್ತು ಆ ಗೋಡೆನ ಹೊಡೆದು ಹೋಗ್ತಿದ್ದೀರಾ. ಈ ಒಂದು ವೀಕಲ್ಲಿ ಏನ್ ಅಡೆತಡೆನ ಮಾಡಿದರೆ ಆ ಅಡೆತಡೆಯಿಂದ ನಿಮ್ಗೆ ರಿಲೀಸ್ ಆಗ್ತಿದೆ. ನೀವು ನಂಬಿರೋ ದೈವದಿಂದ ಆ ಒಂದು ಅಡೆತಡೆಗೆ ಒಂದು ಬ್ರೇಕ್ ಡೌನ್ ಆಗ್ತಿದೆ ಇಲ್ಲಿ. ಹಾಗೂ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಏನ್ ಹೇಳ್ತಿದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಿದೆ. ಆ ವ್ಯಕ್ತಿಗಳು ಹೇಳೋ ಒಂದು ಮಾತುಗಳು ನೀವು ತಗೊಳ್ತಿಲ್ದೇ ಇರಬಹುದು. ಇನ್ನೊಂದು ವೀಕಲ್ಲಿ ಆ ವ್ಯಕ್ತಿಗಳ ಮಾತು ಹೇಳೋದನ್ನ ತಗೊಳ್ಳಿ, ಹಾಗೂ ಅದರಿಂದ ನಿಮ್ಗೆ ಸಾಕಷ್ಟು ಒಂದು ಹೊಸ ಬದುಕಿಗೆ ಕಾಲಿಡ್ತಿದ್ದೀರಾ. ಪಾಯಲ್ ನಂಬರ್ 1 ಹಾಗೂ ಈ 2025 ಈ ಒಂದು ಜನವರಿ ಮಂತ್ ವೀಕಲ್ಲಿ ಬಹಳಷ್ಟು ನಿಮಗೆ ಸಿಗ್ಬೇಕಾಗಿರೋ ಅವಕಾಶದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೂ ಯಾವುದು ನಿಮಗೆ ಸ್ಟ್ರಕ್ ಆಗಿತ್ತು ಆ ಕೆಲಸದಲ್ಲಿ ಕೂಡ ನಿಮಗೆ ಹೆಚ್ಚಿನ ಗೆಲುವಿನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ವಾಲ್ಸ್ಗೆ ಡೆಕೋರೇಟಿವ್ ಐಟಮ್ಸ್ ತಗೊಂಡು ಬರ್ತಿದ್ದೀರಾ. ಹೆಚ್ಚು ವಾಸ್ತುವಿಗೆ ಸಂಬಂಧಪಟ್ಟಾಗಿ ಫೋಟೋಸ್ನ ಹಾಕ್ತಿರಬಹುದು ಅಥವಾ ಆ ವಾಸ್ತುವಿಗೆ ಸಂಬಂಧಪಟ್ಟಾಗಿ ಏನೋ ಕ್ಲೆನ್ಸ್ ಕೂಡ ನೀವು ಮಾಡ್ತಿರಬಹುದು ನೀವಿರೋ ಸ್ಥಳದಲ್ಲಿ. ಹಾಗೂ ನಿಮಗೆ ಸಿಕ್ಕಿರೋ ಅಂತಹ ಒಂದು ವಸ್ತುವಿಂದ ಅಥವಾ ಈಗ ಆಲ್ರೆಡಿ ನಿಮ್ಗೆ ಆ ವಸ್ತುಗಳು ಸಿಕ್ಕಿದ್ರೆ ಈ ಒಂದು ಜಾನ್ವರಿ ಮಂತಲ್ಲಿ ಅದು ನಿಮಗೆ ತುಂಬಾನೇ ಚೇಂಜಸ್ನ ತಂದ್ಕೊಡ್ತಿದೆ. ಡೇ ಬೈ ಡೇ ಅದು ತುಂಬಾ ಚೇಂಜಸ್ನ ತಂದ್ಕೊಡ್ತಿದೆ. ಎಸ್, ಅದು ದೇವರಿಗೆ ಸಂಬಂಧಪಟ್ಟಾಗಿ ಆಗಿರಬಹುದು ಅಥವಾ ನಿಮಗೆ ಏನಾದರೂ ಸಂಬಂಧಪಟ್ಟಾಗಿ ಆಗಿರಬಹುದು. ಆ ವಸ್ತುಗಳು ತುಂಬಾನೇ ನಿಮಗೆ ಅದರಿಂದ ಅದೃಷ್ಟನ ನಿಮಗೆ ಸಿದ್ಧಪಡಿಸ್ಕೋತಿದ್ದೀರಾ. ಹೆಚ್ಚು ಈ ಒಂದು ವೀಕಲ್ಲಿ ಶಿವನ ಆಲಯಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಹೆಚ್ಚು ದೇವರ ನಾಮ ಸ್ಮರಣೆನ ಹೆಚ್ಚಾಗಿ ಮಾಡ್ತಿದ್ದೀರಾ. ತುಂಬಾನೇ ಈ ಲಾಭನ ನೋಡ್ತಿದ್ದೀರಾ. ಇಷ್ಟು ದಿವಸ ನೀವು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಲಾಭನ ನೋಡಿಲ್ಲ, ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಬದಲಾವಣೆಗಳಾಗಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ಬದಲಾವಣೆಗಳು ಆಗ್ತಿದೆ. ಏನು ನಿಮ್ಮ ಮೈಂಡ್ ಬ್ಲಾಕ್ ಆಗಿದೆ, ನಿಮ್ಮ ಮನಸ್ಸು ಬ್ಲಾಕ್ ಆಗಿದೆ ಅಥವಾ ನಿಮ್ಮ ಮಾತಿನಿಂದ ನಿಮಗೆ ಬ್ಲಾಕ್ ಆಗಿದೆ, ಈ ಒಂದು ವೀಕಲ್ಲಿ ಅದೆಲ್ಲವೂ ಓಪನ್ ಆಗ್ತಿದೆ. ಏನೋ ಒಂದು ನಿಮ್ಮ ಮನಸ್ಸಲ್ಲಿರೋ ಆಸೆನ ಈಡೇರಿಸ್ಕೊಳ್ಳೋ ಟೈಮಿಂಗ್ ಕೂಡ ಬಂದಿದೆ. ಆ ಒಂದು ದಾರಿಯಲ್ಲಿ ನಡೀತಿದ್ದೀರಾ. ಒಂದು ಹೆಜ್ಜೆ ಮುಂದೆ ಇಡಿ, ಧೈರ್ಯವಾಗಿ ಮುಂದೆ ಇಡಿ. ಇಷ್ಟು ದಿವಸ ತುಂಬಾ ಎದುರುತ್ತಿರಬಹುದು ಪಾಯಲ್ ನಂಬರ್ 1, ತುಂಬಾ ಎದುರುತ್ತಿದ್ದೀರಾ. ನಿಮಗೆ ಸಪೋರ್ಟಿಗೆ ಯಾರಿಲ್ಲ, ಯಾರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ನೀವೇನು ಸಫರ್ ಮಾಡ್ತಿದ್ದೀರಾ. ಬಟ್ ಈ ಒಂದು ಮಂತಲ್ಲಿ ಖಂಡಿತ ನೀವು ಧೈರ್ಯವಾಗಿ ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗಿ ಖಂಡಿತ ಹೆಚ್ಚಿನ ಬದಲಾವಣೆನ ನೀವು ಅದೊಂದು ರೀತಿ ನಿಮ್ಮ ಲೈಫಲ್ಲಿ ಮಿರಾಕಲ್ ಅಂತಾನೆ ಹೇಳ್ಬಹುದು. ತುಂಬಾನೇ ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 1. ಖಂಡಿತ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಹಾಗೂ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್, ಇನ್ನೊಬ್ರು ಲೈಫಿಗೆ ನೀವು ದಾರಿದೀಪವಾಗಿ ನಿಂತಿದ್ದೀರಾ. ನಿಮ್ಮ ಲೈಫಿಗೆ ಭಗವಂತ ದಾರಿನ ತೋರಿಸ್ತಿದ್ದಾರೆ, ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಖಂಡಿತ ಒಂದು ದಾರಿಯಲ್ಲಿ ನಿಮಗೆ ಹೆಚ್ಚಿನ ಸಂತೋಷ ಆಗ್ತಿದೆ ಪಾಯಲ್ ನಂಬರ್ 1. ಎಸ್, ನಿಮಗೆ ಯಾರು ಕೆಡಕಿನ ಬಯಸಿದ್ರು, ನಿಮ್ಗೆ ಯಾರು ಶಾಪನ ಹಾಕ್ತಿದ್ರು, ನಿಮ್ಗೆ ಯಾರು ಆಗ್ಬಾರ್ದು ಅಂತ ಕೆಲಸನ ಅನ್ಕೊಂಡಿದ್ರು, ಆ ಕೆಲಸ ನಿಮ್ಗೆ ಈ ಒಂದು ವೀಕಲ್ಲಿ ಅವ್ರ ಕಣ್ಣು ಮುಂದೆನೆ ನಿಮ್ಗೆ ಹೆಚ್ಚಿನ ಅಭಿವೃದ್ಧಿನ ನೋಡಿದ್ದು ಅವರಿಗೆ ಒಂದು ರೀತಿ ಆಶ್ಚರ್ಯ ಮೂಡಿಸಬಹುದು. ನಿಮ್ಮ ಶತ್ರುಗಳಿಗಾಗಿರಬಹುದು, ನಿಮ್ಗೆ ಯಾರು ಕೋಪದಿಂದ ಮಾತಾಡಿದ್ದಾರೆ, ಶಾಪ ಹಾಕಿದ್ದಾರೆ, ಈ ರೀತಿಯಾದ ಏನ್ ನಿಮ್ಗೆ ನೋವುಂಟನ್ನ ಮಾಡಿದ್ದಾರೆ, ಅವ್ರ ಮುಂದೆನೆ ಹೆಚ್ಚಿನ ಸಕ್ಸಸ್ನ ನೋಡ್ತಿದ್ದೀರಾ. ನೀವೇನು ಕಾಯ್ತಿದ್ದೀರಾ ಇಷ್ಟು ದಿವಸಗಳು, ಆ ಒಂದು ದಿವಸ ಈ ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚಿನ ಅಭಿವೃದ್ಧಿನ ತಂದ್ಕೊಡ್ತಿದೆ. ಈ ಒಂದು ವೀಕಲ್ಲಿ ಸುಮ್ಮನೆ ನಿಮ್ಮ ವಿಚಾರಕ್ಕೆ ಕಾಲು ತೆಳ್ಕೊಂಡು ಜಗಳಕ್ಕೆ ಬರ್ತಿರಬಹುದು. ನಿಮ್ಮ ಸರೌಂಡಿಂಗ್, ನಿಮ್ಮ ಕುಟುಂಬದ ಸದಸ್ಯರು ಯಾರೇ ಆಗಿರಬಹುದು,
ಆ ವ್ಯಕ್ತಿಗಳಿಂದ ನೀವು ಮಾತಾಡದೆ ಮೌನವಾಗಿರಿ. ಬಿಕಾಸ್ ನಿಮ್ಮ ಮೌನನೇ ಅವ್ರಿಗೆ ತುಂಬಾನೇ ಉತ್ತರಗಳನ್ನ ಕೊಡ್ತಿದೆ. ನಿಮ್ಮ ಪೇಷನ್ಸ್ ನ ಭಗವಂತನ ಪರೀಕ್ಷೆ ಮಾಡ್ತಿರಬಹುದು. ನೀವು ಹೇಗೆ ಇದನ್ನ ತಗೊಳ್ತೀರಾ, ಹೇಗೆ ಇದನ್ನ ಬಯಸ್ತೀರಾ ಅನ್ನೋದನ್ನ ಭಗವಂತನು ಕೂಡ ಪರೀಕ್ಷೆ ಮಾಡ್ತಿದ್ದಾರೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತಿರೋ ಅಥವಾ ಫೇಲ್ ಆಗ್ತಿರೋ ನಿಮ್ಗೆ ಬಿಟ್ಟಿದ್ದು. ತಾಳ್ಮೆಯಿಂದ ಇರಿ. ಖಂಡಿತ ನಿಮ್ಮ ಕೋಪ ಮಾಡ್ಕೋಬೇಡಿ. ಈ ಒಂದು ವೀಕಲ್ಲಿ ಸಾಕಷ್ಟು ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಯಾರು ನಿಮ್ಮ ಲೈಫಿಂದ ದೂರ ಹೋಗಿದ್ರು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ನಿಮ್ಮ ಸಕ್ಸಸ್ ನ ನೋಡ್ಲಿಕ್ಕೆ, ಹಾಗೂ ನಿಮ್ಮ ಸಕ್ಸಸ್ ದಾರಿನ ತಪ್ಪಿಸ್ಲಿಕ್ಕೆ, ಹಾಗೂ ನಿಮ್ಗೆ ಒಳ್ಳೇದು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಆ ವ್ಯಕ್ತಿದ ಆಗಿರಬಹುದು. ಬಟ್ ನೀವು ನಂಬಿರೋ ದೈವ ಶಕ್ತಿ ಅದಕ್ಕೆ ಅಡ್ಡ ನಿಂತಿದ್ದಾರೆ. ಆ ಒಂದು ಕೆಲಸ ನಿಮ್ಗೆ ಆಗ್ಲಿಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ. ಆ ವ್ಯಕ್ತಿಗಳು ಏನ್ ತೊಂದರೆ ಕೊಡ್ತಿದ್ದಾರೆ ಅದಕ್ಕಿಂತ ಹೆಚ್ಚು ಮಟ್ಟದ ತೊಂದರೆ ನೀವು ನಂಬಿರೋ ದೈವ ಶಕ್ತಿ ಆ ವ್ಯಕ್ತಿಗಳಿಗೆ ಆ ನೋವನ್ನ ಕೊಡ್ತಿದ್ದಾರೆ. ಎಸ್, ಬಹಳಷ್ಟು ಸೂಚನೆಗಳು ನಿಮಗೆ ಸಿಗ್ತಿದೆ. ಆ ಸೂಚನೆಯನ್ನ ನೀವು ಗಮನ ಕೊಡಿ. ಸಣ್ಣ ಪುಟ್ಟದೇ ಆಗಿರಬಹುದು. ಆ ಒಂದು ಹಿಂಡು ನಿಮ್ಗೆ ಏನ್ ಸಿಗ್ತಿದೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಹಾಗೂ ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿ ಪಾಯಲ್ ನಂಬರ್ 1ಗೆ ಇದೆ. ನೀವೇನ್ ಪ್ರಾರ್ಥನೆಯನ್ನ ಕೇಳ್ಕೊಂಡಿದ್ದೀರಾ, ವಿಷ್ಣು ದೇವರಿಗೆ ಏನಾದ್ರೂ ಅರಿಕೆನ ಮಾಡಿದ್ರೆ ಅದು ಈ ಒಂದು ವೀಕಲ್ಲಿ ನೆರವೇರ್ತಿದೆ. ಹಾಗೂ ನಿಮ್ಮ ಒಂದು ಮನಸ್ಸಲ್ಲಿ ಯಾರಿಗೂ ಕೆಟ್ಟದನ್ನ ಬಯಸುವಂತಹ ಜೀವ ನಿಮ್ದಲ್ಲ. ನಿಮಗೆ ಕೆಟ್ಟದನ್ನ ಬಯಸಿದ್ದಾರೆ ಆ ಒಂದು ವ್ಯಕ್ತಿಗಳು ನಿಮ್ಗೆ ಏನ್ ತೊಂದರೆಗಳನ್ನ ಕೊಟ್ಟಿದ್ದಾರೆ ಅದು ಪರಮಾತ್ಮನಿಗೆ ಕೇಳಿಸಿದೆ. ಪರಮಾತ್ಮ ಅದನ್ನ ಯಾವ ರೀತಿ ಅವರ ಬದುಕಿಗೆ ಕೊಡ್ಬೇಕು ಅನ್ನೋದನ್ನ ತೋರಿಸ್ತಿದ್ದಾರೆ. ನಿಮ್ಮ ಲೈಫಿಗೆ ಬಂದ್ರೆ ನಿಮ್ಮ ಲೈಫಲ್ಲಿ ಇಷ್ಟು ಸಾಕಷ್ಟು ತೊಂದರೆ ಮಾಡಿರೋರ್ಗೆ ಇನ್ನೊಂದ್ಸತಿ ನಿಮ್ಮ ಲೈಫ್ಗೆ ಮತ್ತೆ ಬರಬಾರ್ದು, ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಕೊಡಬಾರ್ದು ಅನ್ನೋ ರೀತಿ ಭಗವಂತ ಆ ವ್ಯಕ್ತಿಗಳಿಗೆ ಸಾಕಷ್ಟು ಸೂಚನೆಯನ್ನ ಕೊಡ್ತಿದ್ದಾರೆ. ಹಾಗೂ ಅವ್ರು ಕೊಟ್ಟಿರೋ ಪೆಟ್ಟುಗಳಿಂದ ಸಾಕಷ್ಟು ಭಗವಂತ ನಿಮ್ಮ ಶತ್ರುಗಳಿಗೆ ಏನ್ ಪೆಟ್ಟನ್ನ ಕೊಟ್ಟಿದ್ದಾರೆ ಅದನ್ನ ಅವರು ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಈ ಒಂದು ವೀಕಲ್ಲಿ ತುಂಬಾನೇ ಕಷ್ಟಪಡ್ತಿದ್ದಾರೆ. ಎಸ್, ಅವರ ಆರ್ಥಿಕ ಪರಿಸ್ಥಿತಿ, ಅವರ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗ್ತಿದೆ. ನಿಮಗೆ ಏನ್ ಅನ್ಯಾಯ ಮಾಡಿದ್ದಾರೆ ಅದು ಭಗವಂತ ಅವರಿಗೆ ವಾಪಸ್ ಕೊಡ್ತಿದ್ದಾರೆ. ಎಸ್, ನಿಮ್ಮ ಪೂರ್ವಜರದಿಂದನೂ ಏನೋ ಒಂದು ಸಂದೇಶಗಳಿದೆ. ಆ ಸಂದೇಶನ ನೀವು ಗಮನ ಕೊಡಬೇಕಿದೆ. ಯಾರು ನಿಮ್ಗೆ ಅವಮಾನ ಮಾಡಿದ್ರು, ಯಾರು ನಿಮ್ಗೆ ನೋವು ಮಾಡಿದ್ರು, ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಏನ್ ಕಲ್ಲನ್ನ ಹಾಕಿದ್ದಾರೆ, ಆಗ್ಬಾರ್ದು ಅನ್ನೋ ರೀತಿಯಾದ ನೋವನ್ನ ಮಾಡಿದ್ದಾರೆ. ನಿಮ್ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭ ಆಗ್ಬಾರ್ದು ಅಂತ ಮಾಡಿದ್ದಾರೆ. ನೀವು ಕಟ್ಟಿರೋ ಮನೆ ಅರ್ಧದಲ್ಲೇ ನಿಂತಿದೆ. ಆ ಎಲ್ಲ ಕೆಲಸಗಳು ನಿಮಗೆ ಈ ಒಂದು ವೀಕಲ್ಲಿ ಯಶಸ್ಸನ್ನ ತಂದ್ಕೊಡ್ತಿದೆ. ಮತ್ತೆ ನೀವು ಮನೆ ಕನ್ಸ್ಟ್ರಕ್ಷನ್ ಏನ್ ನಿಲ್ಸಿದ್ದೀರಾ ಮತ್ತೆ ಪುನರಾರಂಭಿಸ್ತಿದ್ದೀರಾ. ಅವಮಾನ ಆಗಿದೆ, ಆದ್ರೆ ಅದಕ್ಕಿಂತ ಹೆಚ್ಚು ಬಹುಮಾನ ಹಾಗೂ ಹೆಚ್ಚು ನಿಮ್ಗೆ ಒಳ್ಳೆ ಹೆಸರನ್ನ ನೀವು ಈ ಒಂದು ವೀಕಲ್ಲಿ ಗಳಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ದಾರಿ ಮಾಡಿಕೊಡ್ತಿದ್ದಾರೆ. ಹಾಗೂ ಶಿವ ದಾರಿ ಮಾಡ್ಕೊಡ್ತಿದ್ದಾರೆ. ಶಿವ ಪಾರ್ವತಿಯರ ಆಶೀರ್ವಾದ ಹೆಚ್ಚಾಗಿದೆ. ಪಾಯಲ್ ನಂಬರ್ 1 ಈ ಒಂದು ವೀಕಲ್ಲಿ ನೀವು ಮರಿದೆ ಮೆಡಿಟೇಷನ್ ಮಾಡಿ. ಪ್ರತಿದಿನ ಮೆಡಿಟೇಷನ್ ಮಾಡಿ. ನಿಮಗೋಸ್ಕರ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಖಂಡಿತ ಇದರಲ್ಲಿ ಹೆಚ್ಚಿನ ನಿಮಗೆ ಬದಲಾವಣೆಗಳು ಬರ್ತಿದೆ. ಎಸ್, ಯಾರಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಕಲಹಗಳಾಗ್ತಿದೆ, ಬೇಸರ ಆಗ್ತಿದೆ, ನಿಮ್ಮ ಮಾತನ್ನ ಕೇಳ್ತಿಲ್ಲ ಅಂತ ನೀವು ತುಂಬಾ ನೊಂದ್ಕೋತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಅದು ಕೂಡ ಚೇಂಜಸ್ ಆಗ್ತಿದೆ. ಬನ್ನಿರು ಕ್ಷಣ ಅನ್ನೊಂದು ಪ್ರದಕ್ಷಿಣೆ ಹಾಕಿ ಬನ್ನಿ. ಖಂಡಿತ ಹೆಚ್ಚಿನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬದಲಾವಣೆಗಳಾಗ್ತದೆ. ನನ್ಗಿಲ್ಲಿ ಏನ್ ಎನರ್ಜೀಸ್ ಬಂದಿದೆ ನಾನು ಅದನ್ನ ಮಾತ್ರ ತಿಳಿಸ್ತಿದ್ದೀನಿ. ಯಾವ್ದು ನಿಮ್ಗೆ ರೆಸಿಡೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಅಂಡ್ ತುಂಬಾನೇ ಹ್ಯಾಪಿ ಇದೆ ಪಾಯಲ್ ನಂಬರ್ 1ಗೆ. ನಿಮ್ಮ ಶತ್ರುಗಳು ನಿಮ್ಮ ಕಾಲ ಹತ್ರ ಬರ್ತಿದ್ದಾರೆ ನಿಮ್ಮ ಕ್ಷಮಾಪಣೆ ಕೇಳಲಿಕ್ಕೆ. ಕ್ಷಮಿಸ್ಬೇಕೋ ಬೇಡವೋ ಅದನ್ನ ವಿಷ್ಣು ದೇವ ನಿಮ್ಮ ಮನೆ ಬಾಗ್ಲಿಗೆ ಆ ವ್ಯಕ್ತಿಗಳನ್ನ ತಗೊಂಡ್ ಬಂದ್ ಬಿಡ್ತಿದ್ದಾರೆ. ಅವ್ರು ಮಾಡಿರೋ ಮೋಸ ವಂಚನೆ ನಿಮ್ಗೇನ್ ಮಾಡಿದ್ದಾರೆ ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದಾರೆ ಒಂದು ವೀಕಲ್ಲಿ ನಿಮ್ಮ ಹತ್ರ ಕ್ಷಮೆ ಕೇಳಲಿಕ್ಕೆ. ಹಾಗೂ ಅವ್ರ ಕೆಲಸಗಳಿಗೆ ಸರಳ ಆಗಿ ಅವ್ರ ಕೆಲಸಗಳು ಜಯ ಆಗ್ಲಿಕ್ಕೆ ಏನೋ ಒಂದು ರೀತಿ ನಿಮ್ಮ ಹತ್ರ ಹೆಲ್ಪ್ ಕೇಳಕ್ಕೂ ಬರ್ತಿದ್ದಾರೆ. ಆ ವ್ಯಕ್ತಿಗಳನ್ನ ಸ್ವಲ್ಪ ದೂರ ಇಡಿ. ಹಾಗೂ ನಿಮ್ಮ ಮನಸ್ಸಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ.
ಖಂಡಿತ ಮತ್ತೆ ನೀವು ಅವ್ರನ್ನ ನಂಬಿ ಮುಂದೆ ಹೋಗಬೇಡಿ. ಪಾಯಿಂಟ್ ನಂಬರ್ 1, ಎಸ್, ತುಂಬ ಒಳ್ಳೆಯವರಾಗಬೇಡಿ ಹಾಗೂ ನಿಮ್ಮ ಒಳ್ಳೆತನನ ಅವರು ದುರುಪಯೋಗ ಪಡಿಸ್ಕೋತಿದ್ದಾರೆ. ಎಸ್, ಏನೋ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಕುಟುಂಬ ಎಲ್ಲರೂ ಸೇರಿ ಎಲ್ಲೋ ಪಯಣನ ಬೆಳೆಸ್ತಿದ್ದೀರಾ. ಖಂಡಿತ ಎಲ್ಲಿ ನೀವು ಪಯಣ ಬೆಳೆಸ್ತಿದ್ದೀರಾ, ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಅಲ್ಲಿ ನಿಮ್ಗೇನು ಭಗವಂತನಿಂದ ಸೂಚನೆಗಳು ಸಿಗ್ತದೆ. ನಿಮ್ಮ ಕಷ್ಟಕ್ಕೆ ಏನು ನಿಮ್ಗೆ ಕಷ್ಟ ಪಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ, ಅದಕ್ಕೆ ಒಂದು ಏನು ಬದಲಾವಣೆ ತಿರುಗುನ ಆ ಒಂದು ನೀವು ಹೊರಡ್ತಿರೋ ಕ್ಷೇತ್ರ ಆಗಿರಬಹುದು, ಸ್ಥಳಗಳಲ್ಲಿ ಏನೋ ಒಂದು ಚೇಂಜಸ್ನ ಮಾಡ್ತಿದ್ದಾರೆ. ಎಸ್, ಆ್ಯಂಡ್ ಈ ಒಂದು ವೀಕಲ್ಲಿ ಯಾರಿಂದ ನಿಮಗೆ ಹರ್ಟ್ ಆಗಿತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಒಂದು ಕಾಲ್ ಮೆಸೇಜಸ್ ಕೂಡ ಬರ್ತಿದೆ. ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ನೀವು ಒಂದು ವೀಕಲ್ಲಿ ಕೇಳ್ತಿದ್ದೀರಾ. ನಿಮ್ಮ ಮೇಲೆ ಇಟ್ಟಿರೋ ಕೆಟ್ಟ ದೃಷ್ಟಿಗಳು, ಆ ಒಂದು ದೃಷ್ಟಿಯಿಂದ ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ದೃಷ್ಟಿ ದೋಷ ಏನಿದೆ ನಿಮ್ಮ ಮನೆಯಲ್ಲಿ ನಿಮಗೆ ಹಾಗೂ ನಿಮ್ಮ ದಾಂಪತ್ಯ ಜೀವನಕ್ಕೆ, ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಎಸ್, ಗೋವಿಗೆ ಏನಾದರೂ ಸಿಹಿ ಪದಾರ್ಥನ ನಿಮ್ಮ ಕೈಯಸದಿಂದ ಕೊಟ್ಟು ಬನ್ನಿ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಕೆಲಸಗಳು ಚೇಂಜಸ್ ಆಗ್ತದೆ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ, ಯಾರೋ ನಿಮ್ಮ ಮೇಲೆ ತುಂಬ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ, ಆ ವ್ಯಕ್ತಿಗೆ ನಿಮ್ಮ ಲೈಫಿಗೆ ಬರಬೇಕು ಅನ್ನೋ ಒಂದು ಆ ವ್ಯಕ್ತಿಗೆ ನಿಮ್ಮ ಲೈಫಿಗೆ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಪ್ರೀತಿ ಬೇಕಿದೆ, ಹಾಗೂ ಆ ವ್ಯಕ್ತಿಯ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಹೆಚ್ಚಿನ ವಿವರನ ನಾನು ಇಲ್ಲಿ ಕೊಡ್ಲಿಕ್ಕೆ ಆಗ್ತಿಲ್ಲ. ಆ್ಯಂಡ್ ಇದನ್ನ ನೀವು ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಳ್ಳಿ. ಆ ವ್ಯಕ್ತಿಗಳು ನಿಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ. ಆ ವ್ಯಕ್ತಿಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋವಾಗಬಹುದು. ಆ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಇದನ್ನ ಕೃಷ್ಣ ಪರಮಾತ್ಮ, ವಿಷ್ಣುದೇವು ಇದನ್ನ ನಿಮಗೆ ಎಚ್ಚರಿಕೆನ ಕೊಡ್ತಿರಬಹುದು. ಆ್ಯಂಡ್ ಹೆಚ್ಚು ನೀರನ್ನ ಕುಡೀರಿ, ಹೆಚ್ಚು ಈ ಒಂದು ವೀಕಲ್ಲಿ ಎಕ್ಸಸೈಸಸ್ನ ಮಾಡಿ, ಅಥವಾ ನೀವೇನು ವಾಕಿಂಗ್ ಅಥವಾ ಏನಾದರೂ ಒಂದು ಈ ಒಂದು ವೀಕಲ್ಲಿ ನೀವು ಹೆಚ್ಚು ವ್ಯಾಯಾಮನ ಮಾಡೋದ್ರಿಂದ ನಿಮ್ಮ ದೇಹ ಹೆಚ್ಚು ಸುಸ್ತಾಗ್ತಿಲ್ಲ. ಹೆಚ್ಚು ನೀವು ನೀರನ್ನ ಕುಡೀರಿ. ಆ್ಯಂಡ್ ನಿಮ್ಮ ಗಂಟ್ಲು ತುಂಬ ಒಣಗ್ತಿದೆ, ನೀವು ಮಾತಾಡಬೇಕಿದ್ರೆ ನಿಮ್ಮ ವಾಯ್ಸ್ ಈಚೆ ಬರಬಾರ್ದು, ನೀವು ಮಾತಾಡಬಾರ್ದು. ನಿಮ್ಮ ಧ್ವನಿ ಕೆಲವು ವ್ಯಕ್ತಿಗಳಿಗೆ ಅದು ತುಂಬ ಕೋಪ ಬರಿಸ್ಬೇಕು, ನಿಮಗೆ ಎಲ್ಲರೂ ದೂರ ಆಗಬೇಕು. ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿಗಳಾಗಿರ್ಬಹುದು, ನಿಮ್ಮ ಕೆಲಸದಲ್ಲಿ ನಿಮ್ಮ ಧ್ವನಿಯಿಂದ ನಿಮಗೆ ಬೇಸರ ಆಗಬೇಕು, ನಿಮ್ಮ ಮೇಲೆ ಹೆಚ್ಚು ಕೋಪ ಬರಬೇಕು, ಅವಮಾನ ಆಗಬೇಕು ಅನ್ನೋ ಇಂಟೆನ್ಷನ್ ಕೆಲವು ವ್ಯಕ್ತಿಗಳು ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡಿರ್ಬೋದು. ಅದರಿಂದ ನಿಮಗೆ ತಾಯಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮ ರಿಲೀಸ್ನ ಮಾಡ್ತಿದ್ದಾರೆ ಈ ಒಂದು ವೀಕಲ್ಲಿ. ಆ್ಯಂಡ್ ನಿಮ್ಮ ಮಕ್ಕಳಿಂದ ಸ್ವಲ್ಪ ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಿದ್ದಾರೆ, ಹೆಚ್ಚು ಕೋಪ ಮಾಡ್ಕೋತಿದ್ದಾರೆ, ಹೆಚ್ಚು ಎಜುಕೇಷನ್ ಬಗ್ಗೆ ಗಮನ ಕೊಡ್ತಿಲ್ಲ ಅಂದರೆ ಖಂಡಿತ ಯಾವುದಾದ್ರೂ ಪುಣ್ಯಕ್ಷೇತ್ರದ ತೀರ್ಥನೋ ಅಥವಾ ವಿಭೂತಿನೋ ಅಥವಾ ಕುಂಕುಮನೋ ಅವರಿಗೆ ಹಣೆಗೆ ಹಚ್ಚಿಕೊಡಿ. ಖಂಡಿತ ಆ ಕೋಪ ಶಾಂತಿ ಆಗುತ್ತೆ. ಆ್ಯಂಡ್ ಹೆಚ್ಚಿನ ಬದಲಾವಣೆನ ನೀವು ನಿಮ್ಮ ಮಕ್ಕಳ ಜೀವನದಲ್ಲಿ ನೋಡ್ತಿದ್ದೀರಾ. ಹಾಗೂ ನರಸಿಂಹಸ್ವಾಮಿ ಬಂದಿದ್ದಾರೆ. ಶತ್ರುನ ಸಂಹಾರ ಮಾಡಲಿಕ್ಕೆ ನರಸಿಂಹಸ್ವಾಮಿನೇ ಸಾಕು. ಅಪ್ಪನ ಕೋಪ ಯಾರಿಗೂ, ಆ ಕೋಪ ಏನಿದೆ ನಿಮ್ಮ ಶತ್ರುಗೆ ಅದು ಒಂದು ರೀತಿ ಸ್ವಲ್ಪ ಸಂಕಷ್ಟ ಕಂಟಕನ ತಂದುಕೊಡ್ತಿದೆ. ನಿಮಗೆ ಮಾಡಿರೋ ಅವಮಾನ, ಮೋಸಗಳು, ವಂಚನೆಗಳು, ನಿಮ್ಮ ಮೇಲಿಟ್ಟಿರೋ ದೃಷ್ಟಿಗಳು ಏನು ನಿಮಗೆ ಹಿಂಸೆ ಆಗ್ತಿದೆ ಅದನ್ನ ಇಲ್ಲಿ ಪರಮಾತ್ಮ ಈಚೆ ತೆಗೆದಾಕ್ತಿದ್ದಾರೆ ಈ ಒಂದು ವೀಕಲ್ಲಿ. ತುಂಬಾನೇ ಸಂತೋಷನ, ಸಂಭ್ರಮನ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚಾಗಿ ಕೊಡ್ತಿದ್ದಾರೆ. ಅದನ್ನ ನೀವು ಹ್ಯಾಪಿಯಿಂದ ತಗೋತಿದ್ದೀರಾ ಹಾಗೂ ನಿಮ್ಮ ಮನಸ್ಸಿಗೆ ಸಮಾಧಾನನೂ ಕೂಡ ಆಗ್ತಿದೆ. ಫೈಲ್ ನಂಬರ್ 1. ಇತ್ತೀಚೆಗೆ ಹೆಚ್ಚು ನಿದ್ದೆ ಮಾಡ್ತಿಲ್ಲ ನೀವು, ಹೆಚ್ಚು ಕೆಟ್ಟ ಸ್ವಪ್ನಗಳು ಬೀಳ್ತಿವೆ ಹಾಗೂ ಏಕೋ ಒಂದು ರೀತಿ ಮನಸ್ಸಿಗೆ ಚಂಚಲತೆ ಇದೆ. ಎದ್ದ ತಕ್ಷಣ ನೀವು ಅರ್ಲಿ ಮಾರ್ನಿಂಗ್ ತುಂಬಾ ತಲೆ ಹಿಡಿತಿದೆ, ತುಂಬಾ ತಲೆ ಭಾರ ಆಗ್ತಿದೆ, ಟೆನ್ಷನ್ ಆಗ್ತಿದೆ. ಎದ್ದ ತಕ್ಷಣ ಮೂಡೇ ಹೊರಟೋಗ್ತಿದೆ. ಆ ಒಂದು ದಿನದ ಮೂಡ್ ನಿಮ್ಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಆ ಮೂಡ್ ಎಲ್ಲೋ ಕಾಣೆ ಆಗ್ತಿದೆ. ಈ ಒಂದು ವೀಕಲ್ಲಿ ಏನ್ ನಿಮ್ಗೆ ನೆಗೆಟಿವಿಟಿ ಆಗಿದೆ ಆ ಒಂದು ನೆಗೆಟಿವಿಟಿಯಿಂದ
ಈಚೆ ಬರ್ತಿದ್ದೀರಾ. ನಿಮ್ಮ ಸಕ್ಸಸ್ಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ. ನೀವು ಅನ್ಕೊಂಡಿದ್ದಾಗಬಾರ್ದು ಅಂತ ತುಂಬ ತಡೆಗೆ ಹಾಕ್ತಿದ್ದಾರೆ. ಆ ವ್ಯಕ್ತಿಗಳಿಗೆ ಇನ್ನು ನಿಮ್ಮ ಲೈಫಲ್ಲಿ ತಡೆ ಹಾಕ್ತಿದ್ದಾರೆ. ಆ ವ್ಯಕ್ತಿಗಳು ತುಂಬ ಸ್ತ್ರೀ ದೇವರನ್ನ ನಂಬಿದ್ದಾರೆ. ನಿಮ್ಮ ಶತ್ರುಗಳು ಹೆಚ್ಚು ಸ್ತ್ರೀ ದೇವರನ್ನ ನಂಬಿದ್ದಾರೆ. ಕಾಳಿಕಾದೇವಿಯೋ, ದುರ್ಗಾ ಪರಮೇಶ್ವರಿಯೋ, ಚಾಮುಂಡೇಶ್ವರಿಯೋ, ಈ ದೇವರನ್ನ ಹೆಚ್ಚಾಗಿ ನಿಮ್ಮ ಶತ್ರುಗಳು ನಂಬಿ ಆ ಒಂದು ಸ್ಥಳದಲ್ಲಿ ಏನೋ ನಿಮಗೆ ಬಂಧನ ಮಾಡಿರಬಹುದು. ಒಂದು ಸ್ಥಳದಲ್ಲಿ, ಆ ತಾಯಿ ಇರೋ ಸ್ಥಳದಲ್ಲಿ ನಿಮ್ಗೆ ಏನೋ ಬಂಧನ ಮಾಡಿರಬಹುದು. ನಿಮ್ಮ ಯಶಸ್ಸು ಸಿಗಬಾರ್ದು, ನಿಮಗೆ ಕೆಲಸ ಸಿಗಬಾರ್ದು, ನಿಮಗೆ ಯಾವುದೋ ದಾರಿ ಆಗಬಾರ್ದು, ನಿಮಗೆ ಮಂಕುತನ ಆಗಬೇಕು ಅನ್ನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಆ ಒಂದು ನೆಗೆಟಿವಿಟಿಯಿಂದ ನಿಮಗೆ ಸಕ್ಸಸ್ನ ಪಾರ್ವತಿ ಪರಮೇಶ್ವರರು ತಂದುಕೊಡ್ತಿದ್ದಾರೆ, ಚಾಮುಂಡೇಶ್ವರಿ ಅಮ್ಮ ತಂದುಕೊಡ್ತಿದ್ದಾರೆ. ಏನು ಆ ದೇವಿಗೆ ನೆಗೆಟಿವಿಟಿ ನಿಮ್ಗಾಗ್ಲಿ ಅಂತ ಅಲ್ಲಿ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ನಿಮ್ಮ ಶತ್ರುಗಳು. ಆ ದೇವರೇ ನಿಮಗೆ ಪ್ರೊಟೆಕ್ಷನ್ನ ಮಾಡ್ತಿದ್ದಾರೆ. ಪ್ರೊಟೆಕ್ಷನ್ ಜೊತೆಗೆ ನಿಮ್ಮ ಯಶಸ್ಸಿಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಹೆಚ್ಚಿನ ಸಂತೋಷನ ನೋಡ್ತಿದ್ದೀರಾ. ಯಾರು ನಿಮ್ಮ ಬಾಲ್ಯ ಸ್ನೇಹಿತರು ನಿಮ್ಮಿಂದ ದೂರ ಇದ್ರು, ಮಾತಾಡ್ಬಿಟ್ಟಿದ್ರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ನಿಮ್ಮ ಮಾತಲ್ಲಿ ತುಂಬ ಸತ್ಯತೆ ಇದೆ. ಈ ಒಂದು ವೀಕಲ್ಲಿ ನಿಮ್ಮ ನುಡಿತಾ ಇರೋ ನುಡಿಗಳು ತುಂಬಾನೇ ಸತ್ಯತೆ ಇದೆ. ನಿಮ್ಮ ಮೈಂಡ್ ಒಂದ್ ಕಡೆ ನಿಲ್ತಲ್ಲ, ಎಲ್ಲ ಕಡೆನೂ ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಗೆ ಯಾರೂ ಕೂಡ ಮೋಸ ಮಾಡ್ಲಿಕ್ಕಾಗೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗಿದೆ ಆ ಕ್ಷಣ ಮಾತ್ರ. ಈ ಒಂದು ವೀಕಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ಶನಿವಾರ ನಿಮ್ಮ ಕೈಹಸ್ತದಿಂದ ಶನೀಶ್ವರ ಸ್ವಾಮಿಗೆ ಎಳ್ಬತ್ತಿನ ಹಚ್ಚಬನ್ನಿ. ಖಂಡಿತ ಇನ್ನಷ್ಟು ಬದಲಾವಣೆನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಹೊಸ ಅವಕಾಶಗಳು ನಿಮಗೆ ಸಿಗ್ತಿದೆ. ಆ ಅವಕಾಶ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ, ಖಂಡಿತ ಆ ಅವಕಾಶ ನಿಮಗೆ ಸಿಗ್ತಿದೆ. ಸ್ವಂತ ಭೂಮಿನ ಖರೀದಿ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೊಂತಿದ್ದೀರಾ, ಅದಕ್ಕೆ ಕೈಗೂಡ್ತಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ಖಂಡಿತ ಬದಲಾವಣೆ ಇದೆ. ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ರೆ ಈ ಒಂದು ವೀಕಲ್ಲಿ ಬಹಳಷ್ಟು ಚೇಂಜಸ್ ಇದೆ. ನಿಮ್ಮ ಕೆಲಸದಲ್ಲಿ ಬ್ಯಾಲೆನ್ಸ್ ಬೇಕಿದೆ. ಸ್ವಲ್ಪ ಅಲ್ಲೂ ಕೂಡ ದೃಷ್ಟಿ ಇದೆ ನಿಮಗೆ. ಆ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಕೂಡ ಬರ್ತಿದೆ. ಇದನ್ನೆಲ್ಲವೂ ಕ್ಲೆನ್ಸ್ ಮಾಡ್ಕೊಳ್ಳೋ ಶಕ್ತಿ ನಿಮಗಿದೆ, ಹಾಗೂ ಆ ಒಂದು ಧೈರ್ಯನೂ ನಿಮಗಿದೆ. ಬಟ್ ಎಲ್ಲೋ ಒಂದು ರೀತಿ ಹಿಂದೆ ಸರಿತಿದ್ದೀರಾ. ಬಿಕಾಸ್ ಆಫ್ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೆಚ್ಚಿನ ಗಮನ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಹೆಚ್ಚು ಯೋಚನೆ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ಪ್ರಾಬ್ಲಮ್ಸ್ ಇಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಖಂಡಿತ ಹೆಚ್ಚಿನ ಬದಲಾವಣೆನ ನಿಮಗೆ ಭಗವಂತ ಮಾಡಿಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. Choice, new direction, forgiveness, no need to worry. Yes, ಎಲ್ಲ ನಿಮ್ಮ ಫ್ಯೂಚರ್ ಅಲ್ಲಿ ಖಂಡಿತ ಇನ್ನಷ್ಟು ಬ್ರೈಟ್ ಆಗಿ ಏನೋ ಒಂದು ಒಳ್ಳೆ ಸ್ಟ್ರಾಂಗ್ ಡಿಸಿಷನ್ಸ್ ನ ತಗೋತಿದ್ದೀರಾ. ಮುಂದಿನ ದಿನಗಳು ಈ ಒಂದು ವರ್ಷದಲ್ಲಿ ನಿಮ್ಗೆ ಸಾಕಷ್ಟು ಒಳ್ಳೆ ಕೆಲಸನ ಮಾಡ್ಲಿಕ್ಕೆ ದಾರಿ ಸಿಗ್ತಿದೆ. ಕೆಲವು ವಿಚಾರಗಳಿಗೆ ನೀವು ನೋವು ಅಂತ ಹೇಳ್ಬೇಕಿದೆ. ಕೆಲವು ವಿಚಾರಗಳು ನೀವೇನ್ ನಿರ್ಧಾರ ತಗೋತಿದ್ದೀರಾ ಆ ಒಂದು ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಿದೆ. ಪಾಯಿಂಟ್ ನಂಬರ್ 1, ಹಾಗೂ ಯಾರನ್ನ ನೀವು ನಂಬ್ತಿದ್ದೀರಾ ಆ ವ್ಯಕ್ತಿಗಳಿಂದ ನಿಮ್ಗೆ ಅನುಕೂಲತೆಗಳು ಆಗ್ತಿದೆ. ಹಾಗೂ ಯಾರನ್ನ ನೀವು ಮರಿಬೇಕು ಅಂತ ಅನ್ಕೊಂಡಿದ್ದೀರಾ, ಆ ವ್ಯಕ್ತಿಯಿಂದ ದೂರ ಇರಬೇಕು ಅನ್ಕೊಂಡಿದ್ದೀರಾ, ಖಂಡಿತ ಆ ವ್ಯಕ್ತಿಯಿಂದ ದೂರ ಇರಿ. ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಕ್ಲಾರಿಟಿ ನಿಮ್ಗೆ ಆ ವ್ಯಕ್ತಿಯಿಂದ ಸಿಗ್ತಿದೆ. ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆ ಗಮನ ಕೊಡಿ, ಹಾಗೂ ಹೆಚ್ಚಿನ ಕ್ಲಾರಿಟಿ ನಿಮ್ಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಲೈಫಿಗೆ ಯಾವ ವ್ಯಕ್ತಿ ಬರಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿಕ್ಕೆ ಈ ಒಂದು ವೀಕ್ ತುಂಬಾನೇ ಚೇಂಜಸ್ನ ಮಾಡ್ಕೊಳ್ಳಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಯಾವುದಕ್ಕೆ ನೋ ಹೇಳ್ಬೇಕು ನೋ ಹೇಳಿ, ಯಾವುದಕ್ಕೆ ಎಸ್ ಹೇಳ್ಬೇಕು ಎಸ್ ಹೇಳಿ. ಖಂಡಿತ ಹೆಚ್ಚಿನ ಸಂತೋಷ ಬದಲಾವಣೆ ನಿಮ್ಮ ಲೈಫಲ್ಲಿ ಈ ಒಂದು ವೀಕಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ರ
ನಿಮ್ಗಾಗಿ ಒಂದು ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಬದಲಾವಣೆ ಚೇಂಜಸ್ ಬರ್ತಿದೆ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ನಿಮ್ಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಅಂಡ್ ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗುತ್ತೆ ಫಾರ್ ಪಾಯಿಂಟ್ ನಂಬರ್ 2 ನೋಡೋಣ. ಎಸ್, ಪಾಯಿಂಟ್ ನಂಬರ್ 2. ಬಹಳಷ್ಟು ಈ ಒಂದು ವೀಕಲ್ಲಿ ನಿಮ್ಮ ವಿಚಾರಗಳಿಗೆ ಏನೇ ನಿಮ್ಮ ಮನಸ್ಸಲ್ಲಿ ಗೊಂದಲತೆ ಇದೆ ಅದಕ್ಕೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಹಾಗೂ ಏನೋ ಒಂದು ಹೊಸ ಕೆಲಸನ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಆ ಕೆಲಸದಲ್ಲಿ ಜಯ ಕೂಡ ಇದೆ. ಹಾಗೂ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಬೇಕಿದೆ. ಪಾಯಿಂಟ್ ನಂಬರ್ 2. ತುಂಬಾನೇ ಮಾನಸಿಕವಾಗಿ ತುಂಬಾನೇ ನೊಂದಿದ್ದೀರಾ, ತುಂಬಾನೇ ಬೇಸರ ಇದೆ, ಏನೋ ಒಂದು ಟೆನ್ಷನ್ ಇದೆ, ಏನೋ ಒಂದು ರೀತಿ ಆತಂಕ ಇದೆ. ಆ ಆತಂಕ ಭಯ ಏನಿದೆ ಅದರಿಂದ ಈಚೆ ಬರ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಒಂದೇನೋ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ ನಿಮ್ಮ ಬದುಕಲ್ಲಿ. ಎಸ್, ಕಾರ್ಡ್ಸಿಂದ ಏನ್ ಮೆಸೇಜಸ್ ಬರ್ತಿದೆ ನೋಡೋಣ. ನೀವು ಇಷ್ಟಪಟ್ಟಿರೋ ಪರ್ಸನ್ ಬಗ್ಗೆ ನೀವು ಹೆಚ್ಚಿನ ಅರ್ಥ ಮಾಡ್ಕೋತಿದ್ದೀರಾ, ಅವ್ರಿಗೋಸ್ಕರ ಟೈಮ್ ಕೊಡ್ತಿದ್ದೀರಾ. ಹಾಗೂ ಇಷ್ಟು ದಿವಸ ನೀವು ಯಾರಿಗೋಸ್ಕರ ಕಾಯ್ತಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ಒಳ್ಳೆ ಟೈಮಿಂಗ್ ಶುರುವಾಗ್ತಿದೆ ನಿಮ್ಮ ಬದುಕಲ್ಲಿ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದಾದ್ಮೇಲಿಂದ ಆ ವ್ಯಕ್ತಿಯ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ಬಹಳಷ್ಟು ಬ್ಲಾಕೇಜಸ್ ಇತ್ತು. ಆ ಬ್ಲಾಕೇಜಸ್ ಕೂಡ ಈಚೆ ನಿಮ್ಮ ಲೈಫಿಂದ ಬ್ಲಾಕೇಜಸ್ ಇಂದ ಈಚೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ದಾಂಪತ್ಯ ಜೀವನದಲ್ಲೂ ಬಹಳಷ್ಟು ಬದಲಾವಣೆಗಳಿದೆ, ತುಂಬಾನೇ ಚೇಂಜಸ್ ಇದೆ. ಏನೋ ಒಂದು ಟ್ರೂತ್ ನಿಮ್ಗೆ ಸತ್ಯ ತಿಳಿಬೇಕಿದೆ. ಹಾಗೂ ನೀವು ಸತ್ಯನ ಮಾತಾಡಿದ್ದೀರಾ, ಅದನ್ನ ಕೆಲವು ವ್ಯಕ್ತಿಗಳಿಗೆ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ, ಕೆಲವು ವ್ಯಕ್ತಿಗಳಿಗೆ ಅದನ್ನ ಹೇಗೆ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗೂ ನೀವು ಯಾವಾಗ್ಲೂ ಸತ್ಯ ನೀವು ಮಾತಾಡ್ತಿರೋ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಧ್ವನಿನೇ ಇಷ್ಟ ಆಗ್ತಿಲ್ಲ. ನಿಮ್ಮ ಸರೌಂಡಿಂಗ್, ನಿಮ್ಮ ಒಂದು ಕೆಲಸದ ಸರೌಂಡಿಂಗು, ನಿಮ್ಮ ಕುಟುಂಬದ ಸರೌಂಡಿಂಗು, ಏನೋ ನಿಮ್ಮ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ಯಾಕೋ ಒಂದು ರೀತಿ ನೀವು ಮಾತಾಡ್ತಿರೋದು ಇಷ್ಟ ಆಗ್ತಿಲ್ಲ. ಬಿಕಾಸ್ ನಿಮ್ಮ ಮೇಲೆ ಹೆಚ್ಚಿನ ಜಲಸಿ ಇದೆ, ನಿಮ್ಗೆ ಹೆಚ್ಚಿನ ಗೌರವ ಸಿಗ್ತಿದೆ, ನಿಮ್ಗೆ ಹೆಚ್ಚಿನ ಪ್ರೀತಿ ಸಿಗ್ತಿದೆ. ನಿಮ್ಮ ಮಾತಿಂದ, ನಿಮ್ಮ ನುಡಿಯಿಂದ ಕೆಲವು ವ್ಯಕ್ತಿಗಳಿಗೆ ಒಳ್ಳೇದಾಗಿದೆ. ಬಟ್ ನಿಮ್ಗೆ ಯಾರೋ ನಿಮ್ಮ ಶತ್ರುಗಳಿದ್ದಾರೆ, ನಿಮ್ಮನ್ನು ನೋಡಿ ಜಲಸಿ ಪಡೋರಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಮಾತುಗಳು ಇಷ್ಟ ಆಗ್ತಿಲ್ಲ. ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಒಂದು ವೀಕಲ್ಲಿ ಬಹಳಷ್ಟು ಅಲರ್ಟ್ ಆಗಿದ್ದೀರಾ. ಕೆಲವು ನಿರ್ಧಾರಗಳನ್ನ ನೀವು ಸ್ವಂತವಾಗಿ ತಗೋತಿದ್ದೀರಾ. ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡಿ, ನಿಮ್ಗಿನ್ನ ಹಿರಿಯರ ಜೊತೆ ಡಿಸ್ಕಸ್ ಮಾಡಿ ನೀವು ನಿರ್ಧಾರ ತಗೊಳ್ತಿಲ್ಲ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತಿದೆ. ಓ ಗಾಡ್, ಯಾಕೋ ತುಂಬಾ ನನ್ನ ವಾಯ್ಸ್ ಸ್ಟ್ರಕ್ ಅನ್ನಿಸ್ತಿದೆ ಕೃಷ್ಣ. ಎಸ್, ಏನು ನಿಮಗೆ ನಿಮ್ಮ ಒಂದು ಧ್ವನಿಯಲ್ಲಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಏನು ನಿಮಗೆ ಮಾತಾಡಿದ್ರೆ ನಿಮಗೆ ನೋವಾಗ್ತಿತ್ತು ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಅಡೆತಡೆಗಳಾಗ್ತಿದೆ, ಆ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆನ ನೀವು ನೋಡ್ತಿದ್ದೀರಾ. ಖಂಡಿತ ಯಾರಿಂದ ನೀವು ಸಹಾಯ ಪಡೆದುಕೋಬೇಕು ಅಂತ ಮನಸ್ಸನ್ನು ಇಟ್ಕೊಂಡಿದ್ದೀರಾ. ಆ ವ್ಯಕ್ತಿ ಹತ್ರ ಸಹಾಯ ಕೇಳಿದ್ರೆ ನನಗೆ ಒಳ್ಳೇದಾಗುತ್ತಾ ಅಂತ ಖಂಡಿತ ಆ ವ್ಯಕ್ತಿ ಹತ್ರ ನೀವು ಸಹಾಯನ ಕೇಳಿ. ಅಂಡ್ ಯೂನಿಕಾರ್ನ್ಸ್ ಇಂದ ನಿಮ್ಗೆ ಹೆಚ್ಚಿನ ಹೆಲ್ಪಿಂಗ್ ಸಿಗ್ತಿದೆ. ಅಂಡ್ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ಹೆಚ್ಚು ನಿಮ್ಮ ಕನಸಲ್ಲಿ ಫೆದರ್ಸ್ ನ ನೀವು ನೋಡ್ತಿದ್ದೀರಾ. ಅಂಡ್ ಏನೋ ಒಂದು ಒಳ್ಳೆ ಬದಲಾವಣೆನ ನೀವು ನೋಡ್ತಿದ್ದೀರಾ. ಎಸ್, ಕಾರ್ಡ್ಸ್ ಅಂತ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ನೀವು ಒಳ್ಳೆ ಕೆಲಸ ಮಾಡೋದನ್ನೇ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸಹಿಸ್ತಾ ಇಲ್ಲ. ಪಾಯಿಂಟ್ ನಂಬರ್ 2. ನೀವು ಮಾಡ್ತಿರೋ ಕೆಲಸನ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸಹಿಸ್ತಾ ಇಲ್ಲ. ಈ ಒಂದು ವೀಕಲ್ಲಿ ನೀವು ಇಡ್ತಾ ಹೆಜ್ಜೆಯಲ್ಲಿ ಹೆಚ್ಚಿನ ಲಾಭ ಇದೆ. ಹಾಗೂ ಜೊತೆಗೆ ಏನೋ ಒಂದು
ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತದೆ ಈ ಒಂದು ವೀಕಲ್. ಹಬ್ಬ ನನಗೆ ಅನ್ಕೊಂಡಿದ್ದು ಈ ಒಂದು ವೀಕಲ್ ಆದ್ರೂ ಆಯ್ತಲ್ಲ ಅನ್ನೋ ಅಷ್ಟು ಸಂತೋಷ ನಿಮಗೆ ಸಿಗ್ತದೆ. ಹಾಗೂ ಏನೋ ಒಂದು ಸತ್ಯತೆ ತಿಳಿಬೇಕಾಗಿದೆ. ಹಾಗೂ ಎಲ್ಲರನ್ನೂ ತುಂಬಾ ನಂಬೇಡಿ, ಎಲ್ಲರೂ ಒಳ್ಳೆಯವರು ಅಂತ ನಂಬೇಡಿ. ಅವರಲ್ಲೂ ಒಂದು ಕೆಟ್ಟತನ ಇದೆ. ನಿಮ್ಗೆ ಯಾರು ಸಹಾಯ ಮಾಡಿದರೆ ಆ ವ್ಯಕ್ತಿನ ನೀವು ತುಂಬಾ ನಂಬ್ತಿದ್ದೀರಾ, ಅಥವಾ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖಗಳಿರೋರು ತುಂಬಾ ಒಳ್ಳೆಯವರು ಅಂತ ನೀವು ಅನ್ಕೊಂಡಿದ್ದೀರಾ. ನಿಮ್ಮ ಯಶಸ್ಸನ್ನ ನೋಡಿ ಕಲ್ಲನ್ನ ಹಾಕ್ಬೇಕು, ನಿಮ್ಮ ಯಶಸ್ಸನ್ನ ನೋಡಿ ಅವರು ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ, ಬಟ್ ನಿಮ್ಗೆ ಇಷ್ಟೊಂದು ಒಳ್ಳೇದಾಗೋಯ್ತಲ್ಲ, ನಿಮ್ಗೆಲ್ಲ ಸಿಕ್ಬಿಡ್ತಲ್ಲ, ನಿಮ್ಗೆ ಅನುಕೂಲತೆ ಆಗೋಯ್ತಲ್ಲ ಅನ್ನೋ ಒಂದು ಹೆಚ್ಚಿನ ಒಂದು ಜಲಸಿ ನೀವು ನಂಬಿರೋ ವ್ಯಕ್ತಿಗಳಿಗೆ ಇದೆ. ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ನೀವು ದೂರ ಇರಿ. ಹಾಗೂ ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಅಂಡ್ ಡ್ರೀಮ್ ಬಿಗ್. ನೀವೇನ್ ಕನಸನ್ನ ಕಾಣ್ತಿದ್ದೀರಾ ಅದಿನ್ನೂ ದೊಡ್ಡ ಮಟ್ಟದಲ್ಲಿ ಖಂಡಿತ ಹೆಚ್ಚಿನ ಬದಲಾವಣೆ ನೀವು ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಸ್ವಂತ ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೂ ಇರೋ ವೆಹಿಕಲ್ ಕೂಡ ನೀವು ಏನು ಎಕ್ಸ್ಚೇಂಜ್ ಮಾಡ್ತಿರ್ಬಹುದು, ರಿಪೇರಿಗಳಾಗ್ತಿರಬಹುದು. ಎಲೆಕ್ಟ್ರಿಕ್ ಐಟಮ್ಸ್ ಹೆಚ್ಚಾಗಿ ಈ ಒಂದು ವೀಕಲ್ ನಿಮಗೆ ಹೆಚ್ಚು ಖರ್ಚಿನ ಆಗಬಹುದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಿದ್ದೀರಾ. ಹಾಗೂ ನಿಮಗೆ ಏನ್ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸರ್ಕಲ್ಸ್ ಇದೆ, ಏನ್ ನಿಮ್ಗೆ ಸ್ವಲ್ಪ ದಿಸೆಗಳಿಂದ ನೆಗೆಟಿವಿಟಿ ಕನಸುಗಳು ಬೀಳ್ತಿದೆ, ನೆಗೆಟಿವಿಟಿ ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ, ಅದರಿಂದ ನಿಮ್ಗೆ ರಿಲೀಸ್ ಆಗ್ತಿದೆ. ಈ ಒಂದು ಮುಖದಲ್ಲಿ ಪಿಗ್ಮೆಂಟೇಷನ್ ಬೊಂಗುಗಳು ಏನಿದೆ ಅದು ಕೂಡ ಕಮ್ಮಿ ಆಗ್ತಿದೆ. ಪಾಯಿಲ್ ನಂಬರ್ 2. ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವ್ಯಕ್ತಿಗಳು ತುಂಬಾ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಸ್ವಲ್ಪ ಹೆಚ್ಚು ಕೆಲಸದ ಒತ್ತಡ ಹೆಚ್ಚಾಗಿದೆ. ಆದ್ರೆ ಅದನ್ನ ನೀವು ತುಂಬಾ ಈಸಿಯಾಗಿ, ಅದರಿಂದ ಸರಳವಾಗಿ ಈಸಿಯಾಗಿ ಅವರು ಏನ್ ನಿಮ್ಗೆ ಹೆಚ್ಚು ಕೆಲಸನ ಕೊಡ್ತಿದ್ದಾರೆ, ಹೆಚ್ಚು ದೃಷ್ಟಿ ಇಟ್ಟಿದ್ದಾರೆ, ಅದನ್ನ ನೀವು ಈಸಿಯಾಗಿ ಈಚೆ ಬರ್ತಿದ್ದೀರಾ. ಅದನ್ನ ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಪಾಯಿಲ್ ನಂಬರ್ 2. ಹಾಗೂ ನಿಮ್ಮ ಮಕ್ಕಳಿಗೆ ಏನ್ ಎಜುಕೇಶನ್ ಬಗ್ಗೆ ಈ ಒಂದು ವೀಕಲ್ಲಿ ಏನ್ ಎಜುಕೇಶನ್ ಬಗ್ಗೆ ನೀವು ನಿರ್ಧಾರ ತಗೋತಿದ್ದೀರಾ, ಅದರಲ್ಲೂ ಕೂಡ ಸ್ಟಡೀಸ್ ಬಗ್ಗೆ ಅದರಲ್ಲೂ ಕೂಡ ಗುಡ್ ನ್ಯೂಸ್ ಇದೆ. ಹಾಗೂ ನಿಮ್ಮ ಮಕ್ಕಳು ಯಾವ್ದಾದ್ರು ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಒಳ್ಳೆ ಅವಕಾಶಗಳು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯ ಬಾಗಿಲಿಗೆ ಬರ್ತಿದೆ. ಅವಕಾಶ ನಿಮ್ಮ ಮಕ್ಕಳಿಗೆ ತುಂಬಾನೇ ಮೇಲ್ ಕರ್ಕೊಂಡು ಹೋಗ್ತಿದೆ, ತುಂಬಾನೇ ಅಭಿವೃದ್ಧಿ ಆಗ್ತಿದೆ. ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡೋ ಅವಕಾಶ ನಿಮ್ಮ ಮಕ್ಕಳಿಗೆ ಸಿಗ್ತಿದೆ. ಪಾಯಿಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಬಾಡಿ ಹೀಟ್ ಆಗಬಹುದು. ಹೆಚ್ಚು ನೀರನ್ನ ಕುಡೀರಿ, ಎಳ್ನೀರನ್ನ ಕುಡೀರಿ. ಹೆಚ್ಚು ಹೀಟ್ ಪದಾರ್ಥನ ತಿನ್ಲಿಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮನಸ್ಸಿಗೆ, ಮೈಂಡಿಗೆ ಸಂತೋಷ ಕೊಡೋ ಸುದ್ದಿನ ನೀವು ಕೇಳ್ತಿದ್ದೀರಾ. ಜೊತೆಗೆ ಏನೋ ಒಂದು ಪ್ರಿಪರೇಷನ್ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಹಾಗೂ ಏನು ಬದಲಾವಣೆಗೋಸ್ಕರ ಏನೋ ಚೇಂಜಸ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ಹೆಚ್ಚು ಹಣನ ಕೂಡಿಡ್ತಿದ್ದೀರಾ, ಹೆಚ್ಚು ಜವಾಬ್ದಾರಿನ ತಗೋತಿದ್ದೀರಾ. ಜೊತೆಗೆ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಆಗ್ತಿದೆ ಈ ಒಂದು ವೀಕಲ್ಲಿ. ಆ ಒಂದು ಸಂತೋಷದ ಸುದ್ದಿನ ನೀವು ಕೇಳ್ತಿದ್ದೀರಾ. ನಾನು ಸ್ಟಾರ್ಟಿಂಗ್ ಹೇಳಿದೆ, ನಿಮ್ಗೆ ಈ ಒಂದು ವೀಕಲ್ಲಿ ಸಂತೋಷದ ಸುದ್ದಿ ಹೆಚ್ಚಾಗಿ ಕೇಳ್ತಿದ್ದೀರಾ. ಪಾಯಿಲ್ ನಂಬರ್ 2. ಎಸ್, ಯಾವ್ದ್ರ ಬಗ್ಗೆ, ಯಾವ ವ್ಯಕ್ತಿ ಬಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಮನಸ್ಸನ್ನ ಸ್ವಲ್ಪ ನೋವುಂಟು ಮಾಡಬಹುದು, ಅಥವಾ ಆ ವ್ಯಕ್ತಿಗಳು ಸ್ವಲ್ಪ ನಿಮ್ಗೆ ಕಸಿ ಬಿಸಿ ಅನ್ನಿಸಬಹುದು. ಆ ವ್ಯಕ್ತಿಗಳಿಂದ ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ ಈ ಒಂದು ವೀಕಲ್ಲಿ. ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ. ಈ ಒಂದು ವೀಕಲ್ಲಿ ನೀವು ತುಂಬಾ ವ್ಯಕ್ತಿನ ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಕುಟುಂಬದ ಸದಸ್ಯರಾಗಿರ್ಬಹುದು, ನಿಮ್ಮ ಮಕ್ಕಳಾಗಿರಬಹುದು, ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಬ್ಸರ್ವ್ ಮಾಡ್ತಿದ್ದೀರಾ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೆಚ್ಚು ಜಡ್ಜ್ಮೆಂಟ್ ಮಾಡ್ತಿದ್ದೀರಾ. ಖಂಡಿತ ಆ ಜಡ್ಜ್ಮೆಂಟ್ ಕೆಲವರಿಗೆ ಇಷ್ಟ ಆಗ್ತಿದೆ, ಕೆಲವರಿಗೆ ಇಷ್ಟ ಆಗ್ತಿಲ್ಲ. ಬಟ್ ನಿಮ್ಮ ಗುಣನ ನೀವು ಬಿಟ್ಕೊಡ್ತಿಲ್ಲ. ನೀವು ಯಾವ್ದನ್ನ ಸತ್ಯತೆ ಮಾತಾಡ್ತಿದ್ದೀರಾ ಆ ಸತ್ಯತೆ ಅವ್ರಿಗೆ ಯಾಕೋ ಇಷ್ಟ ಆಗ್ತಿಲ್ಲ. ನೇರವಾಗಿ ಮಾತಾಡುವಂತಹ ವ್ಯಕ್ತಿಗಳು ಪಾಯಿಲ್ ನಂಬರ್ 2 ಕೆಲವರಲ್ಲಿ. ಖಂಡಿತ ಆ ನೇರ ನುಡಿಗಳು, ಮಾತುಗಳು ಕೆಲವರಿಗೆ ಇಷ್ಟ ಆಗ್ತಿಲ್ಲ. ಎಸ್, ಹೆಚ್ಚಿನ ಬದಲಾವಣೆ ಜೊತೆ ಹೆಚ್ಚಿನ ಅನುಕೂಲತೆಗಳಾಗ್ತದೆ ಈ ಒಂದು ವೀಕಲ್ಲಿ. ನಿಮ್ಮ ಗ್ರಾಮ ದೇವತೆ, ನಿಮ್ಮ ಕುಲದೇವರ ಅನುಗ್ರಹ ಹೆಚ್ಚಾಗಿ ಪಾಯಿಲ್ ನಂಬರ್ 2 ಇದೆ. ಸಕ್ಸಸ್ನ ನೀವು ನೋಡುವಂತ ಟೈಮ್ ಬಂದಿದೆ ಪಾಯಿಲ್ ನಂಬರ್ 2. ಎಸ್, ಯಾವ ನಿರ್ಧಾರಗಳನ್ನ ತಗೋತಿದ್ದೀರಾ ಖಂಡಿತ ನಿರ್ಧಾರದಲ್ಲಿ ಹೆಚ್ಚಿನ ಬದಲಾವಣೆ ಇದೆ.
ಸ್ವಲ್ಪ ಈ ಒಂದು ವೀಕಲ್ಲಿ ನಿಮಗೆ ತಲೆನೋವು ಬರಬಹುದು, ಮೈಗ್ರೇನ್ ಸಮಸ್ಯೆ ಇದ್ದವ್ರಿಗೆ ಹೆಚ್ಚು ಸ್ವಲ್ಪ ಟ್ಯಾಬ್ಲೆಟ್ಸ್ನ ನೀವು ತಗೊಳ್ಬಹುದು. ಅದ್ರ ಕಡೆ ಫೋಕಸ್ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಈ ಒಂದು ವೀಕಲ್ಲಿ ನಿಮ್ಗೆ ಯಾರಾದ್ರೂ ಹಣಕಾಸಿನ ಕೇಳಬಹುದು, ನಿಮ್ಗೆ ಹೆಲ್ಪ್ ಮಾಡಿ ಅಂತ ನಿಮ್ಮನ್ನ ಯಾರಾದ್ರೂ ಕೇಳಬಹುದು. ಅದರಿಂದ ನಿಮ್ಮನ್ನ ಸ್ವಲ್ಪ ತೊಂದರೆಗೆ ಸಿಗಾಕ್ಸಬಹುದು ಅಂತ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ನೀವು ಅವ್ರಿಗೆ ಸಹಾಯನ ಮಾಡ್ತೀರಾ, ಮತ್ತೆ ಆ ಅಮೌಂಟ್ ತುಂಬಾ ನಿಧಾನವಾಗಿ ಬರಬಹುದು. ಅದು ವರ್ಷಾನುಗಟ್ಲೆನೆ ತಗೊಳ್ಬಹುದು ಆ ಅಮೌಂಟ್ ಬರ್ಲಿಕ್ಕೆ. ಯಾರಿಗೆ ನೀವು ಅಮೌಂಟ್ ಅನ್ನ ಕೊಡ್ತಿದ್ದೀರಾ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಕೊಡ್ಲೇಬೇಕಾಗಿದೆ, ಅವ್ರಿಗೆ ಸಹಾಯ ಮಾಡಲೇಬೇಕಾಗಿದೆ ಅಂದ್ರೆ ಸೊ ನೀವು ಇಷ್ಟವಾದ ನೀವು ನಂಬಿರೋ ದೇವರ ಹೆಸರನ್ನ ಹೇಳಿ ಅವ್ರಿಗೆ ಕೊಡಿ. ಶೀಘ್ರದಲ್ಲಿ ಈ ಹಣ ನನಗೆ ವಾಪಸ್ ಬರಲಿ ಅಂತ ನೀವು ನಂಬಿರೋ ದೇವರ ಹೆಸರನ್ನ ಹೇಳಿ ಅವ್ರಿಗೆ ಕೊಡಿ. ಖಂಡಿತ ಆ ಅಮೌಂಟ್ ಬೇಗ ನಿಮ್ಗೆ ಸಿಗುತ್ತೆ. ಹಾಗೂ ಓಂಕಾರ ಟ್ಯೂನ್ಸ್ ನ ಕೇಳಿ ಅಥವಾ ಓಂ ಅನ್ನೋ ಒಂದು ಮಂತ್ರನ ಹೆಚ್ಚು ಪಠನೆ ಮಾಡಿ. ಫೈಲ್ ನಂಬರ್ 2 ಹೆಚ್ಚಿನ ಬದಲಾವಣೆ ನಿಮಗೆ ಆಗ್ತಿದೆ. ಹೆಚ್ಚು ನವಿಲನ್ನ ನೀವು ನೋಡ್ತಿದ್ದೀರಾ ನಿಮ್ಮ ಸರೌಂಡಿಂಗ್. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಆಲಯಕ್ಕೆ ಹೋಗಿ ಏನಾದ್ರೂ ನಿಮ್ಮ ಕೈಯಸ್ಥದಿಂದ ಸೇವೆನ ಮಾಡಿ ಹಾಗೂ ಹೆಚ್ಚಿನ ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಈಗ ನಿಮ್ಗೆ ಕೆಲಸ ಕಾರ್ಯದಲ್ಲಿ ಅಡೆತಡೆ ಆಗಿದೆ, ಸುಬ್ರಹ್ಮಣ್ಯ ಸ್ವಾಮಿ ಅದನ್ನ ನಿವಾರಣೆ ಮಾಡ್ತಿದ್ದಾರೆ ಈ ಒಂದು ವೀಕಲ್ಲಿ. ವಿಘ್ನೇಶ್ವರನ ಅನುಗ್ರಹ ಇದೆ. ಏನು ಸೂಚನೆ ಏನು ನಿಮ್ಗೆ ಏನ್ ನಂಬ್ತಿದ್ದೀರಾ, ನೀವು ಕೆಲಸ ಮಾಡ್ತಿದ್ದೀರಾ, ಸ್ವಂತ ಉದ್ಯೋಗನ ಮಾಡ್ತಿದ್ದೀರಾ, ಅದರಲ್ಲಿ ಬದಲಾವಣೆನ ನೀವು ನೋಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನೀವು ರುದ್ರಾಕ್ಷಿನ ಕೂಡ ಪರ್ಚೇಸ್ ಮಾಡ್ತಿರ್ಬಹುದು, ಅಥವಾ ನಿಮ್ಗೆ ಯಾರಾದ್ರೂ ಗಿಫ್ಟ್ ಆಗಿ ಅದನ್ನ ಕೊಡ್ತಿರಬಹುದು. ಅದನ್ನ ನೀವು ಧಾರಣೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲತೆಗಳು ಆಗ್ತಿದೆ. ವಿಘ್ನೇಶ್ವರಂಗೆ ಏನಾದ್ರೂ ಅರ್ಕೆನ ಮಾಡಿದ್ರೆ ಅದನ್ನ ಕೂಡ ನೀವು ಈ ಒಂದು ವೀಕಲ್ಲಿ ಕೊಡ್ತಿದ್ದೀರಾ. ವಿಘ್ನೇಶ್ವರಂಗೆ ಏನ್ ಅರ್ಕೆ ಮಾಡಿದೀರಾ ಅದು ಈ ಒಂದು ವೀಕಲ್ಲಿ ಫಲನ ನೀವು ಸಿದ್ಧಪಡಿಸ್ಕೊತಿದ್ದೀರಾ. ಫೈಲ್ ನಂಬರ್ 2 ಎಸ್. ಅಥವಾ ನಿಮ್ಮ ಮನೆಗೆ ವಿಘ್ನೇಶ್ವರನ ಫೋಟೋಸ್ನ ನೀವು ತಗೊಂಡು ಬರ್ತಿರಬಹುದು. ಎಸ್. ಯಾವುದು ನಿಮ್ಗೆ ಮನಸ್ಸಿಗೆ ತಗೊಳಕ್ ಆಗ್ತಿಲ್ಲ, ಅಥವಾ ಯಾವ ವ್ಯಕ್ತಿನ ನಿಮ್ಮ ಮನಸ್ಸಿಗೆ ಮತ್ತೆ ಆ ವ್ಯಕ್ತಿ ನಿಮ್ಮ ಮನಸ್ಸಿಗೆ ತಗೊಳಕ್ ಆಗ್ತಿಲ್ಲ, ನಿಮ್ಮ ಬದುಕಿಗೆ ತಗೊಳಕ್ ಆಗ್ತಿಲ್ಲ, ಅಂತಹ ವ್ಯಕ್ತಿಗಳು ಯಾರು ನಿಮ್ ಬೇಡ ಅಂತ ನೀವು ದೂರ ಇದ್ರಿ ಅಂತಹ ವ್ಯಕ್ತಿಗಳು ನಿಮ್ಮ ಲೈಫ್ಗೆ ಮತ್ತೆ ಬರ್ತಿದ್ದಾರೆ. ನಿಮ್ಮ ನೆಮ್ಮದಿನ ಅವರು ಹೆಚ್ಚು ಪರೀಕ್ಷೆ ಮಾಡ್ತಿದ್ದಾರೆ. ನಿಮ್ ನೆಮ್ಮದಿ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ ಆ ವ್ಯಕ್ತಿದಾಗಿಲ್ಲ, ಬಟ್ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಇರಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದಿದೆ. ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ, ನೀವು ಅವರಿಂದ ದೂರ ಇರಬಹುದು, ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ಲಿಕ್ಕೆ ತುಂಬಾನೇ ಪ್ರಯತ್ನ ಮಾಡಿದ್ದಾರೆ, ತುಂಬಾನೇ ಏನೋ ಒಂದು ಪ್ರಾರ್ಥನೆನ ಮಾಡ್ಕೊಂಡಿದ್ದಾರೆ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಬರ್ತಿದ್ದಾರೆ. ಎಸ್. ಯಾವುದೋ ಒಂದು ಪಾದದ ನಾವಿಡೋ ಹೆಜ್ಜೆ ಏನು ಗುರುತಾಗಿ ಕಾಣುತ್ತೆ, ನಾವು ಇಡೋ ಹೆಜ್ಜೆ ಭೂಮಿ ಮೇಲೆ ಮಣ್ಣು ಮೇಲೆ ಇಟ್ಟಾಗ ಏನು ಆ ಹೆಜ್ಜೆ ಗುರುತು ಕಾಣುತ್ತೆ, ಆ ಹೆಜ್ಜೆ ಗುರುತುಗಳು ನಿಮ್ಗೆ ಹೆಚ್ಚಾಗಿ ಕಾಣಬಹುದು ಈ ಒಂದು ವೀಕಲ್ಲಿ. ನಿಮ್ಮ ಕನ್ಸಲ್ಲೋ ಲೈವ್ ಆಗೋ ಆ ಹೆಜ್ಜೆ ಗುರುತುಗಳು ನಿಮ್ಗೆ ಏನೋ ಒಂದು ದಾರಿನ ತೋರಿಸ್ತಿದೆ. ಅದು ಶಿವ ಆಗಿರಬಹುದು, ವಿಘ್ನೇಶ್ವರ ಆಗಿರಬಹುದು, ಹಾಗೂ ವೆಂಕಟರಮಣ ಸ್ವಾಮಿ ಆಗಿರಬಹುದು. ನಂಗೆ ಗೊತ್ತಿಲ್ಲ, ನಂಗೆ ಇಲ್ಲಿ ಏನ್ ಮೆಸೇಜ್ ಬಂದಿದೆ ನಾನು ಅದನ್ನ ತಿಳಿಸ್ತಿದ್ದೇನೆ. ಆ ಹೆಜ್ಜೆ ಪಾದದ ಗುರುತುಗಳು ನಿಮಗೆ ಅದೇನೋ ಒಂದು ಸೂಚನೆ ಮಾಡ್ತಿರ್ಬಹುದು, ಯಾವ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು, ಯಾವ್ದನ್ನ ತಗೋಬೇಕು, ಯಾವ್ದನ್ನ ತಗೋಬಾರ್ದು ಅನ್ನೋದನ್ನ ಹೆಚ್ಚಾಗಿ ನಿಮ್ಗೆ ಈ ಒಂದು ವೀಕಲ್ಲಿ ಸೂಚನೆನ ಕೊಡ್ತಿದೆ. ನಿಮ್ಮ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಮುಂದೆ ಹೋಗಿ ಒಂದು ವೀಕಲ್ಲಿ ಏನ್ ಹೊಸ ಕೆಲಸ ಮಾಡ್ತಿದ್ದೀರಾ ಹೆಚ್ಚಿನ ಅನುಕೂಲತೆ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಪಡ್ಕೊಳ್ಳಿ, ಇನ್ನಷ್ಟು ಬದಲಾವಣೆಗಳಿದೆ. ಹಾಗೂ ನೀವು ಮಾಡಿರೋ ಕೆಲಸ ಒಳ್ಳೆ ಕೆಲಸಗಳಿಗೆ ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಹೆಚ್ಚಿನ ಅನುಕೂಲತೆನ ಭಗವಂತ ಮಾಡಿಕೊಡ್ತಿದ್ದಾರೆ. ನೀವು ಯಾರ ಜೊತೆ ವಾದ ವಿವಾದ ಆಗಿ ದೂರ ಆಗಿದ್ದೀರಾ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆ ವ್ಯಕ್ತಿಗಳು ನಿಮ್ಮ ಜೊತೆಗೆ ವಾಪಸ್ ಬರ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ, ನಿಮ್ಮ ಲೈಫಿಗೆ ಬರ್ಲಿಕ್ಕೆ. ಹಾಗೂ ಆ ವ್ಯಕ್ತಿಗಳು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ, ಸಾರಿ ಕೇಳಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಎಸ್. ಈ ಒಂದು ವೀಕಲ್ಲಿ ನಿಮ್ಮ ತಾಯಿಯಿಂದ, ನಿಮ್ಮ ಸಿಸ್ಟರಿಂದ, ನಿಮ್ಮ ವೈಫಿಂದ ತುಂಬಾನೇ ಅನುಕೂಲತೆಗಳಾಗ್ತಿದೆ. ಅವರಿಂದ ನಿಮ್ಗೆ ಸಿಗ್ತಾ ಇರೋ ಒಂದು
ಮಾತು ನುಡಿಗಳು ನಿಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ಎಸ್, ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಪಾಯಲ್ ನಂಬರ್ 2. ನಿಮ್ಮ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಅದರಿಂದ ನೊಂದಿದ್ದೀರಾ, ಅದರಿಂದ ಪೆಟ್ಟನ್ನು ತಿಂದಿದ್ದೀರಾ, ತುಂಬಾ ತ್ಯಾಗ ಮಾಡಿ ತ್ಯಾಗಮಯ ಆಗಿದ್ದೀರಾ. ಎಲ್ಲರಿಗೂ ಒಳ್ಳೆದನ್ನ ಬಯಸಿದ್ದೀರಾ, ಎಲ್ಲರಿಗೂ ನೀವು ತ್ಯಾಗನ ಮಾಡಿದ್ದೀರಾ. ನಿಮ್ಮ ಕುಟುಂಬ ರಕ್ತ ಸಂಬಂಧಿಕರಿಗೆ ಹೆಲ್ಪನ್ನ ಮಾಡಿದ್ದೀರಾ. ಬಟ್ ಯಾರಿಂದನೂ ನೀವು ಯಾವುದನ್ನು ನಿರೀಕ್ಷೆ ಮಾಡಿಲ್ಲ. ಭಗವಂತ ಅದನ್ನ ಹೆಚ್ಚಿನ ಪರೀಕ್ಷೆ ಮಾಡಿ ಈ ಒಂದು ವೆಹಿಕಲ್ ನಿಮ್ಗೆ ಸಿಗ್ಬೇಕಾಗಿರೋ ಅವಕಾಶನ ನಿಮ್ಗೆ ಸಿಗ್ತಿದ್ದಾರೆ. ನಿಮ್ದೇ ಆದ ಒಂದು ಪ್ಲೇಸ್ಮೆಂಟ್ ನಿಮ್ಗೆ ಕೊಡ್ತಿದ್ದಾರೆ. ಏನೋ ಒಂದು ಒಳ್ಳೆ ಸ್ಥಾನ ಗೌರವ ನಿಮ್ಗೆ ಸಿಗ್ಬೇಕಾಗಿದೆ. ಅದನ್ನ ನಿಮ್ಗೆ ನಿಮ್ಮ ಲೈಫಿಗೆ ಭಗವಂತ ಆಶೀರ್ವದಿಸ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ಬುಕ್ಸಸ್ನ ಹೆಚ್ಚು ಓದ್ತಿದ್ದೀರಾ, ಭಗವದ್ಗೀತೆ ಬಗ್ಗೆ ಹೆಚ್ಚು ಓದ್ತಿದ್ದೀರಾ, ಕೃಷ್ಣನ ಸಾಂಗ್ಸ್ ಕೇಳ್ತಿದ್ದೀರಾ, ಹಾಗೂ ಮೂಲ ಸನ್ನಿಧಾನಕ್ಕೆ, ಕೃಷ್ಣನ ಮೂಲ ಸನ್ನಿಧಾನಕ್ಕೆ ನೀವು ಹೋಗ್ತಿರಬಹುದು. ಅಲ್ಲಿ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತಿರಬಹುದು. ಏನೋ ಒಂದು ನೆಮ್ಮದಿ ನಿಮ್ಮ ಮನಸ್ಸಿಗೆ ಆಗ್ತಿದೆ. ಎಸ್, ಯಾರು ನಿಮ್ಗೆ ಮಾತಿನಿಂದ ಹರ್ಟ್ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಒಂದೊಳ್ಳೆ ಸಿಹಿ ಸುದ್ದಿನೂ ನೀವು ಕೇಳ್ತಿದ್ದೀರಾ. ಅಂಡ್ ಹೈಯರ್ ಎಜುಕೇಶನ್ ಯಾರು ಮಾಡಬೇಕು ಇಲ್ಲಿ ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವೆಹಿಕಲ್ ನಿಮ್ಗೆ ಅನುಕೂಲತೆಗಳಾಗ್ತಿದೆ. ಪಾಯಲ್ ನಂಬರ್ 2, ಈ ಒಂದು ವೀಕಲ್ಲಿ ಅಸ್ಟ್ರಾಲಜಿಸ್ನ ಕೂಡ ಭೇಟಿ ಆಗ್ತಿದ್ದೀರಾ. ಖಂಡಿತ ನಾ ಆಗ್ಲೇ ಹೇಳಿದಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ ಮಂತ್ರಗಳನ್ನ ಹೆಚ್ಚು ಪಠನೆ ಮಾಡಿ. ಖಂಡಿತ ಭೂಮಿಗೆ ಸಂಬಂಧಪಟ್ಟಾಗಿ ಏನ್ ಬ್ಲಾಕೇಜಸ್ ಆಗಿದೆ, ನೀವು ಸ್ವಂತ ಮನೇನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಏನ್ ಬ್ಲಾಕ್ ಆಗಿದೆ ಅದು ನಿವಾರಣೆ ಆಗ್ತಿದೆ. ಭೂತಾಯಿಯ ಆಶೀರ್ವಾದ, ಭೂಮಿ ತಾಯಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಸೊ ಭೂಮಿ ತಾಯಿಗೆ ಒಂದು ನಮಸ್ಕರಿಸಿ ಮುಂದೆ ಹೋಗಿ. ಖಂಡಿತ ಹೆಚ್ಚಿನ ಅನುಕೂಲತೆಗಳಾಗ್ತಿದೆ. ಹಾಗೂ ಯಾರೋ ನಿಮ್ಗೆ ಒಂದು ಮಾತಿನ ತಿಳಿ ಹೇಳೋದಿದೆ, ಆ ಮಾತನ್ನ ನೀವು ಹೇಗೆ ತಗೋತಿದ್ದೀರಾ, ಹಾಗೂ ಆ ಒಂದು ಮಾತು ಭಗವಂತನೇ ಆಡಿಸ್ತಿರಬಹುದು ಕೆಲವು ವ್ಯಕ್ತಿಗಳ ಬಾಯಿಯಲ್ಲಿ. ಅದು ನಿಮ್ಗೆ ಏನೋ ಒಂದು ರೀತಿ ಮೌನನ ತಂದ್ಕೊಡ್ತಿದೆ. ಆ ಒಂದು ಮಾತು ಶಬ್ದಗಳು ನಿಮ್ಗೆ ತುಂಬಾನೇ ಇಷ್ಟ ಆಗ್ತಿದೆ. ಹೆಚ್ಚು ಕಲಿತಿದ್ದೀರಾ, ಹೆಚ್ಚು ಬೆರೀತಿದ್ದೀರಾ, ಹೆಚ್ಚು ಒಳ್ಳೆ ಹೆಸರನ್ನ ಮಾಡ್ತಿದ್ದೀರಾ. ಎಸ್, ಒಳ್ಳೆ ಸಾಧನೆನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಖಂಡಿತ ಆ ಸಾಧನೆಯಲ್ಲಿ ಹೆಚ್ಚಿನ ಬದಲಾವಣೆ, ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಕೂಡ ಹೆಚ್ಚಾಗಿ ಇದೆ ಪಾಯಲ್ ನಂಬರ್ 2ಗೆ. ಎಸ್, ಪ್ರಾಣಾಯಾಮನ ಮಾಡಿ, ಮೆಡಿಟೇಷನ್ ಮಾಡಿ. ಖಂಡಿತ ನಿಮಗೆ ಸಿಗ್ಬೇಕಾಗಿರೋ ಕ್ಲಾರಿಟಿ ಆ ಒಂದು ಮೆಡಿಟೇಷನ್ ನಿಮಗೆ ಸಿಗ್ತಿದೆ. ಎಸ್, ಸ್ವಲ್ಪ ಕೋಪ ಇದೆ, ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಹಾಗೂ ಯಾರು ಇಲ್ಲಿ ತಾಳ್ಮೆಯಿಂದ ಇದ್ದೀರಾ ಅವರು ಕೋಪ ಮಾಡ್ಕೋತಿದ್ದೀರಾ, ಯಾರು ಕೋಪ ಮಾಡ್ಕೋತಿದ್ದೀರಾ ಅವರು ತಾಳ್ಮೆಯಿಂದ ವರ್ತನೆ ಮಾಡ್ತಿದ್ದೀರಾ. ಎಸ್, ಪಾಯಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಪಾಯಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿರಬಹುದು. ನಿಮ್ಮ ಒಂದು ಕಾನೂನಿಗೆ ಸಂಬಂಧಪಟ್ಟಾಗ ವಿಚಾರಗಳಲ್ಲಿ ಹೆಚ್ಚಿನ ಅನುಕೂಲತೆಗಳಾಗ್ತಿದೆ. ಡೈವರ್ಸ್ ಯಾರು ಅಪ್ಲೈ ಮಾಡಿದ್ದೀರಾ, ಖಂಡಿತ ನಿಮಗೆ ನೀವು ಮತ್ತೆ ಸೆಕೆಂಡ್ ಮ್ಯಾರೇಜ್ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಮಾತುಕತೆಗಳಾಗ್ತಿದೆ. ಹಾಗೂ ಏನೋ ಒಂದು ಸಮಾಧಾನ ಇದೆ ನಿಮ್ಮ ಮನಸ್ಸಿಗೆ. ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ತಗೊಳ್ಳೋ ನಿರ್ಧಾರದಲ್ಲಿ ಸಮಾಧಾನ ಇದೆ. ಹಾಗೂ ಯಾರೋ ನಿಮಗೆ ಏನೋ ಒಂದು ಮೆಸೇಜಸ್ನ ತಿಳಿಸ್ಲಿಕ್ಕೆ, ಭಗವಂತನೇ ನಿಮಗೆ ಆ ಒಂದು ಮೆಸೇಜ್ನ ತಿಳಿಸ್ಲಿಕ್ಕೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ, ಯಾವುದೋ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿರಬಹುದು. ಹಾಗೂ ಯಾರ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಭಯ ಇದ್ರೆ ಆರೋಗ್ಯ ಕೂಡ ಚೇತರಿಕೆ ಆಗ್ತಿದೆ. ಎಸ್, ಹೊಸ ಬಿಗಿನಿಂಗ್ ಶುರು ಆಗ್ತಿದೆ ನಿಮ್ಮ ಬದುಕಲ್ಲಿ, ಹೊಸ ಟೈಮಿಂಗ್ ಬರ್ತಿದೆ. ಏನ್ ನಿಮ್ಗೆ ಈ ಒಂದು ಟೈಮಿಂಗ್ ನನ್ನ ಲೈಫಲ್ಲಿ ಬರಬಾರ್ದು ಅಂತ ಅನ್ಕೊಂಡಿದ್ರಿ, ಆ ಒಂದು ಟೈಮಿಂಗ್ ಸ್ಟಾಪ್ ಆಗಿ ಹೊಸ ಬಿಗಿನಿಂಗ್, ಹೊಸ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ಕಲರ್ಫುಲ್ ವೀಕ್ ಇದಾಗಿದೆ ಪಾಯಲ್ ನಂಬರ್ 2ಗೆ. ಎಸ್, ನಿಮ್ಮ ಸ್ಕಿನ್ ರಿಲೇಟೆಡ್ ಆಗಿ ಆಯುರ್ವೇದಿಕ್ ಮೆಡಿಸಿನ್ಸ್ ಏನಾದ್ರು ನೀವು ತಗೊಳ್ತಿದ್ರೆ ಈ ಒಂದು ವೀಕಲ್ಲಿ ಅದರಿಂದ ನಿಮಗೆ ನಿಮ್ಮ ಸ್ಕಿನ್ ಗ್ಲೋ ಆಗ್ತಿದೆ, ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವೇನೇ ಆಯುರ್ವೇದಿಕ್ ಮೆಡಿಸಿನ್ಸ್ನ ತಗೊಳ್ತಿದ್ರೆ ಖಂಡಿತ ಬದಲಾವಣೆ ಇದೆ. ನಿಮ್ಮ ಯಾರ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ, ಆ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ನೀವು ಪ್ರೇಯರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಹೊಸ ಪ್ರಪೋಸಲ್ಸ್ ಕೂಡ ಬರ್ತಿದೆ ನಿಮ್ಮ ಲೈಫಿಗೆ ಒಂದು ವೀಕಲ್ಲಿ ಸಿಂಗಲ್ಸ್ಗೆ. ಎಸ್,
ಯಾವುದು ಬೇಡ ಅನ್ಸುತ್ತೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವುದು ಮಾಡಬೇಕು ಅಂತ ಅನ್ಸುತ್ತೆ ಅದನ್ನ ಮಾಡಿ. ಬಿಕಾಸ್ ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸ್ವಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಹುದು, ಡಿಸ್ಟ್ರಾಕ್ಷನ್ಸ್ ಮಾಡಬಹುದು ನಿಮ್ಗೆ ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ, ಅಥವಾ ಸುಮ್ಮನೆ ನಿಮ್ಗೆ ನೀವು ಮಾಡ್ತಿರೋ ಕೆಲ್ಸಕ್ಕೆ ಮೂಗ್ ತೋರಿಸೋದಾಗಿರಬಹುದು. ನಿಮಗ್ ಸಿಗ್ಬೇಕಾಗಿರೋ ಅವಕಾಶನ ಅವರು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬಹುದು, ಬಟ್ ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದು ಭಗವಂತ ಕೊಟ್ಟಿರೋ ಅವಕಾಶ ನಿಮ್ಮ ಕೈಗೆ ಸೇರ್ತಿದೆ. ಎಸ್, ಹೆಚ್ಚು ಹೀಲಿಂಗ್ ಮ್ಯೂಸಿಕ್ಸ್ ನ ಕೇಳಿ, ಹಾಗೂ ನೀವು ಇಷ್ಟವಾದ ದೇವರನ್ನ ಹೆಚ್ಚು ಸ್ಮರಣೆ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ತುಂಬಾ ವ್ಯಕ್ತಿಗಳು ನಿಮ್ಮ ಬಗ್ಗೆ ಅಬ್ಸರ್ವ್ ಮಾಡೋದಂತೂ ಬಿಟ್ಟಿಲ್ಲ, ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಆ ವ್ಯಕ್ತಿಗಳು ದೂರ ಹೋಗಿದ್ದಾರೆ ಅಂತ ನೀವು ಅನ್ಕೊಂಡಿದ್ರೆ ಇಲ್ಲ, ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದಾರೆ. ಅಂತಹ ವ್ಯಕ್ತಿಗಳಿಂದ ನೀವು ತುಂಬಾನೇ ಸ್ಟ್ರಾಂಗ್ ಆಗ್ತಿದ್ದೀರಾ, ತುಂಬಾ ತಿಳ್ಕೊಂಡಿದ್ದೀರಾ, ತುಂಬಾ ಮುಂದುವರಿತಿದ್ದೀರಾ. ಅಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಿದೆ. ನೀವು ನಿಮಗೇನು ಅವರು ನಿಮ್ಗೆ ಆಗ್ಬಾರ್ದು ಅಂತ ಕೆಲಸ ಅನ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಲಾಭನ ನಾವು ನೋಡ್ತಿದ್ದೀರಾ, ಕೆಲಸದಲ್ಲಿ ಹೆಚ್ಚಿನ ಪ್ರಗತಿನ ನೋಡ್ತಿದ್ದೀರಾ, ಹೆಚ್ಚು ತಿಳ್ಕೊಂತಿದ್ದೀರಾ. ಅವ್ರು ನಿಮ್ಮನ್ನ ಅದನ್ನ ಸ್ಟೇ ಬ್ಯಾಕ್ ಮಾಡಿದ ಆ ವ್ಯಕ್ತಿಗಳು ನಿಮ್ಮನ್ನ ಅದನ್ನ ತಡೆದಿದ್ದಕ್ಕೆ ನೀವು ಇನ್ನಷ್ಟು ಪಾಠ ಕಲ್ತಿದ್ದೀರಾ. ಅಂತಹ ವ್ಯಕ್ತಿಗಳಿಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕಿದೆ. ನಿಮ್ಮ ಶತ್ರುಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಅವ್ರೇನ್ ನಿಮ್ಮನ್ನು ತುಳಿತಿದ್ದಾರೆ, ಡೇ ಬೈ ಡೇ ನೀವು ಅದು ಒಂದು ಸ್ಟೆಪ್ನ ಹತ್ಕೊಂಡು ಹೋಗ್ತಾನೆ ಇದ್ದೀರಾ. ಹತ್ತಲಿಕ್ಕೆ ಅವರು ದಾರಿ ಮಾಡ್ಕೊಡ್ತಿದ್ದಾರೆ. ಎಸ್, ನಿಮಗೆ ಸಿಕ್ಕಂತಹ ಅವಕಾಶಗಳನ್ನ ಈ ಒಂದು ವೀಕಲ್ಲಿ ಉಪಯೋಗಿಸ್ಕೊತಿದ್ದೀರಾ. ಜೊತೆಗೆ ಯಾವುದು ಸರಿ ತಪ್ಪುನ ಹೆಚ್ಚು ತೂಕ ಮಾಡ್ತಿದ್ದೀರಾ. ನಿಮ್ಗೆ ಸಿಗ್ಬೇಕಾಗಿರೋ ಅವಕಾಶದ ಬಗ್ಗೆ ಗಮನ ಕೊಡಿ. ಹಾಗೂ ತುಂಬಾನೇ ಪ್ರೊಟೆಕ್ಷನ್ ಇದೆ ನಿಮ್ಮ ಕುಟುಂಬದಲ್ಲಿ. ನಿಮ್ಮ ಕುಟುಂಬದ ಸದಸ್ಯರಿಗೆ ಏನ್ ನೀವು ಮೆಸೇಜಸ್ನ ಹೇಳ್ಬೇಕು, ಅಥವಾ ನೀವೇನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ, ಅಥವಾ ಏನಾದ್ರೂ ನೀವು ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವೀಕಲ್ಲಿ ಖಂಡಿತ ಹೆಚ್ಚಿನ ಬದಲಾವಣೆಗಳಿದೆ. ನೀವು ತಗೊಳ್ಳೋ ನಿರ್ಧಾರನ ನಿಮ್ಮ ಕುಟುಂಬದ ಸದಸ್ಯರು ಒಪ್ತಿದ್ದಾರೆ. ಅಂಡ್ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗ್ಲಿ. ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ. ಹಾಗೂ ಒಂದು ಬಿಗ್ ಆಪರ್ಚುನಿಟಿ ಕೂಡ ಸಿಗ್ತಿದೆ. ಅಂಡ್ ಏನು ಕಾನೂನಿಗೆ ಸಂಬಂಧಪಟ್ಟಾಗ ಏನು ಕೆಲಸ ಕಾರ್ಯಗಳು ನಿಂತಿದೆ, ಆ ಕೆಲಸ ಈ ಒಂದು ವೀಕಲ್ಲಿ ಮುಂದುವರಿತಿದೆ. ಹೆಚ್ಚಿನ ಅವಕಾಶ, ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಎಸ್, ನೀವು ನಿಮ್ಮ ಸ್ವಂತ ಭೂಮಿನ ಏನು ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದರಲ್ಲಿ ಹೆಚ್ಚಿನ ಲಾಭನ ನೀವು ನೋಡ್ತಿದ್ದೀರಾ. ನಿಮ್ಮ ಹೇರ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ, ನಿಮ್ಮ ಬ್ಯೂಟಿ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹೆಚ್ಚು ಹೇರ್ ಫಾಲ್ ಆಗ್ತಿದೆ, ಸ್ವಲ್ಪ ದೃಷ್ಟಿ ಇದೆ ನಿಮ್ಮ ಮೇಲೆ, ಅದರಿಂದ ಸ್ವಲ್ಪ ನಿಮಗೆ ಹೇರ್ ಫಾಲ್ ಆಗ್ತಿರಬಹುದು. ಹಾಗೂ ಏನೋ ಒಂದು ಕ್ಲೆನ್ಸ್ ಮಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ. ಆ ಕ್ಲೆನ್ಸ್ ಮಾಡಿದ್ಮೇಲಿಂದ ಹಾಗೂ ಬಹಳಷ್ಟು ನಿಮಗೆ ಒಂದು ಕ್ಲಾರಿಟಿ ಕೂಡ ಸಿಗ್ತದೆ. ಹಾಗೂ ಬೆಲ್ ಟ್ಯೂನ್ಸ್ನ ನಿಮ್ಮ ಮನೆಯಲ್ಲಿ ಹಾಕಿ ಖಂಡಿತ ಏನ್ ಕೆಟ್ಟ ದೃಷ್ಟಿ ಇದೆ ಅದು ಹೋಗ್ಬಿಡುತ್ತೆ ಈ ಒಂದು ವೀಕಲ್ಲಿ. ಎಸ್, ತುಂಬಾ ಇಲ್ಲಿ ಯಾರನ್ನೋ ನೀವು ಮಿಸ್ ಮಾಡ್ಕೋತಿದ್ದೀರಾ, ತುಂಬಾ ಭಾವುಕರಾಗ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ, ಈ ಭೂಮಿಯಿಂದ ತ್ಯಜಿಸಿ ಹೋಗಿದ್ರೆ ಖಂಡಿತ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ನಿಮ್ಗೆ ಆ ಒಂದು ನೋವನ್ನ ಮರೀಲಿಕ್ಕೆ ಭಗವಂತ ದಾರಿ ಮಾಡಿಕೊಡ್ಲಿ. ಹಾಗೂ ಯಾರನ್ನ ನೀವು ನಿಮ್ಮ ಲೈಫಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿ ವಾಪಸ್ ಬರಬೇಕು ಅಂತ ನೀವು ಅನ್ಕೊಂಡಿದ್ರೆ ಆ ವ್ಯಕ್ತಿ ಖಂಡಿತ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಸ್ವಲ್ಪ ಕಾಲಾವಕಾಶ ಬೇಕಾಗಿದೆ. ಅವರ ಒಂದು ಲೈಫಲ್ಲಿ ಸ್ವಲ್ಪ ಏನೋ ಒಂದು ಸ್ಟ್ರಕ್ ಇರಬಹುದು. ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲತೆಗಳು ಆಗ್ತಿದೆ. ಹೆಚ್ಚಿನ ಬದಲಾವಣೆಗಳು ಬರ್ತಿದೆ. ಪಾಯಿಂಟ್ ನಂಬರ್ 2 ಅಂಡ್ ಎಸ್ ಇದೆ. ರಿಕವರಿ ಇದೆ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ನೀವು ಕೈಗೆತ್ಕೊಳ್ಳಿ, ಅದನ್ನ ನೀವು ಮಾಡಿ. ಅಂಡ್ ಬಿಗ್ ಹ್ಯಾಪಿ ಚೇಂಜ್ ಕೂಡ ಇದೆ. ಪಾಯಿಂಟ್ ನಂಬರ್ 2. ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ವಾಪಸ್ ಬರ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.